ನಿರ್ಸೋಶಿ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ವಹಿಸ್ಕೊಂಡಾರ. ಅಜ್ಜಾರಿಗೆ ನಾವು ಯಾವತ್ತೂ ಕೂಡ ನೀವು ಮಹತ್ವಾಕಾಂಕ್ಷೆಯ ಸಂತ ಅಂತೀವಿ, ಆದರೆ ಅಜ್ಜಾರು ಇಲ್ಲ, ನನಗೆ ಮಹತ್ವಾಕಾಂಕ್ಷೆ ಇಲ್ಲ ಅಂತಾರೆ. ಅವ್ರ ಮಹತ್ವಾಕಾಂಕ್ಷೆ ಇಲ್ಲ ಅಂದರೆ ನಾನು ಫ್ಯೂಚರಲ್ಲಿ ಇರಲ್ಲ, ನಾನು ಪ್ರೆಸೆಂಟಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಆದರೆ ಅಜ್ಜಾರು ಪ್ರೆಸೆಂಟಲ್ಲಿ ನಾವು ಅವರ ಫ್ಯೂಚರನ್ನು ನೋಡ್ತೀವಿ. ಅಜ್ಜಾರಿಗೆ ಪತ್ರಿಕೆಗಳ ಬಗ್ಗೆ ತುಂಬ ಗೊತ್ತಿದೆ. ಸುಮಾರು ಪತ್ರಕರ್ತರು, ನೂರಾರು ಪತ್ರಕರ್ತರು ಅವ್ರ ಸಂಪರ್ಕದಲ್ಲಿದ್ದಾರೆ. ಸೊ ಅವ್ರ ಜೊತೆ ಸಮಾಜದ ಪ್ರತಿ ಆಗು ಹೋಗುಗಳನ್ನು ಅಜ್ಜಾರ್ ಕಂಟಿನ್ಯೂಸ್ಲಿ ಚರ್ಚೆ ಮಾಡ್ತಿರ್ತಾರೆ. ಯಾಕಂದ್ರೆ ನಿರ್ಸೋಶಿ ಮಠಕ್ಕೆ ಬಂದಾಗ ಅಜ್ಜಾರ್ ಕಡೆ ನಾವು ಭಾಳ ಸಲ ಹೋದಾಗ ಈ ಭಾಗದ ಸಮಸ್ಯೆಗಳೇನ, ಈ ಭಾಗದಾಗ ಯಾವ ರೀತಿ ಬದಲಾವಣೆಗಳು ಬರಬೇಕು ಅಂತ ಅಜ್ಜಾರ ಭಾಳ ಸಲ ಚರ್ಚೆ ಮಾಡಿದರು. ಅದ್ರ ಜೊತೆಗೆ ಸ್ವಚ್ಛ ಸಂಕೇಶ್ವರ ಅನ್ನೋ ಒಂದು ಅಭಿಯಾನ ಇವತ್ತು ಅಜ್ಜ ಸ್ಟಾರ್ಟ್ ಮಾಡಿದ್ರು. ಸ್ವಚ್ಛ ಸಂಕೇಶ್ವರ ಫ್ಯೂಚರ್ದಾಗೂ ಸಂಕೇಶ್ವರಕ್ಕೊಂದು ಹೊಸ ಇಮೇಜ್ ತಂದು ಕೊಡೋದ್ರಲ್ಲಿ ಎರಡು ಮಾತಿಲ್ಲತ್ತೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂದು ಸ್ವಚ್ಛ ಸಂಕೇಶ್ವರ 25 ವಾರಗಳ ಶ್ರಮದಾನ ಕಂಪ್ಲೀಟ್ ಮಾಡಿ ಇವಾಗ 2ನೇ ಹಂತದಲ್ಲಿ ಸ್ವಚ್ಛ ಸತ್ಸಂಗ ಆಗಿದೆ. ಅದರ ರೂವಾರಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳನ್ನ ಯುವವಾಣಿ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪವನಣ್ಣ ಕಣಗಲಿ ಅವರು ಸತ್ಕರಿಸುವ ಮುಖಾಂತರ, ಗೌರವಿಸುವ ಮುಖಾಂತರ ಸ್ವಾಗತಿಸಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಜೋರಾದ ಚಪ್ಪಾಳೆಯಾಗಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು 200 ಅತಿಥಿಗಳಾಗಿ ಬಂದಿದ್ದಾರೆ. ಅವರ ಉದ್ಯಮಿ ಅನ್ನೋಕ್ಕಿಂತ ಬಿ ಅವ್ರನ್ನ ನಾವು ಕೆಫೆಗೆ ಈ ಯುಗಾದಿ ಸಂಚಿಕೆ ಬಿಡುಗಡೆ ಸಂದರ್ಭದಾಗ ನಾವು ಅವ್ರನ್ನ ನಮ್ಮ ಕೆಫೆ ವೆಲ್ಕಮ್ ಮಾಡತ್ತೀವಿ. ಅಂದ್ರೆ ಅವ್ರ ಶೆಫ್ದರು, ಉದ್ಯಮಿದರು, BNI ಅನ್ನೋ ಬಿಸ್ನೆಸ್ ನೆಟ್ವರ್ಕಿಂಗ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರದರು. ಅವ್ರ ಟೈಪ್ ಸ್ಪೆಷಲ್ ಪರ್ಸನಾಲಿಟಿ ಐತೆ. ಅವ್ರ ನಗುತ್ನಾಗ ಆತ್ಮವಿಶ್ವಾಸ ಚುಂತಿಗೆ ನಾವು ಕಾರ್ಯಕ್ರಮಕ್ಕೆ ಅವ್ರನ್ನ ಆಹ್ವಾನ ಮಾಡಿದಾಗ ಭಾಳ ಖುಷಿಯಿಂದ ಒಪ್ಕೊಂಡರು. ಮೇಡಮ್ ಅವ್ರ ಶೆಫ್ ಸ್ಪೆಷಾಲಿಟಿ ಅದನ್ನು ಏನ್ರೆ ಗೊತ್ತಾಗಬೇಕಂದ್ರೆ ಅವ್ರು ಎಷ್ಟು ಫೇಮಸ್ ಆದ್ರೆ ಬೆಳಗಾವಿ ಪ್ರತಿಷ್ಠಿತ UK20 ಅಂದಾಗ ಏನಾರ ಸ್ಪೆಷಲ್ ಕಾರ್ಯಕ್ರಮ ಮಾಡೋಬೇಕಂದ್ರೆ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡ್ತಾರೋ. ಸೊ ಇವತ್ತು ಸಾರಿಕಾ ರಾಯಭಾಗಿ ಮೇಡಮ್ ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀವಿ. ನೀತಾ ಹಿರೇಮಠ್ ಮೇಡಮ್ ಅವರು ರಾಯಭಾಗಿ ಮೇಡಮ್ ಅವ್ರನ್ನ ಸ್ವಾಗತಿಸ್ಬೇಕಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಅತಿಥಿ ಮಹೋದಯರಾಗಿ ಆಗಮಿಸಿರುವಂತಹ ಸಾರಿಕಾ ರಾಯಭಾಗಿ ಮೇಡಮ್, ಶೇಫ್ ಹಾಗೂ ಓರ್ವ ಯಶಸ್ವಿ ಗೃಹಿಣಿಯಾಗಿರುವಂತಹ ಮೇಡಮ್ ಅವರಿಗೆ ಸತ್ಕಾರ ಹಾಗೂ ಗೌರವ ಸಮರ್ಪಣೆ ಜರುಗ್ತಾ ಇದೆ. ನಮ್ಮೂರಿನ ಹಿರಿಮೆಯೊಂದಿಗೆ, ಚಪ್ಪಾಳೆಯ ಹಿರಿಮೆಯೊಂದಿಗೆ ಅವರನ್ನ ಅತ್ಯಂತ ಆತ್ಮೀಯವಾಗಿ ನಮ್ಮ ಊರಿಗೆ ಬರಮಾಡಿಕೊಳ್ಳೋಣ. ಈ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಒನ್ಸ್ ಅಪಾನ್ ಟೈಮ್ TV9 ಇವ್ರಿಗೋಸ್ಕರ ನೋಡ್ತಿದ್ರು. ಶಿ ಈಸ್ ಬ್ಯೂಟಿ ವಿತ್ ಬ್ರೇನ್ ಅಂತಾರೋ ಆ ಟೈಪು ಮೇಡಮ್. ನಾವು ಇಲ್ಲ ಮೇಡಮ್ ನಮ್ಮೊಂದು ಕಾರ್ಯಕ್ರಮ ಐತೆ ನೀವು ಬರಬೇಕಂತ ನಾವು ಅಪ್ರೋಚ್ ಮಾಡಿದಾಗ ಭಾಳ ಖುಷಿಯಾಗಿ ಒಪ್ಕೊಂಡ್ರು. ಸೊ ಮೇಡಮ್ ಅವರನ್ನ ಕೂಡ ನಾವು ಇವತ್ತು ಆತ್ಮೀಯವಾಗಿ ಸ್ವಾಗತ ಮಾಡ್ತೀವಿ. ನಾವು ಮೇಡಮ್ ಅವರನ್ನ ಶ್ರೀಮತಿ ಸುಮಲತಾ ಪವನ್ ಕಣಗಲಿ ಅವರು ಬರಮಾಡಿಕೊಳ್ಬೇಕಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಈ ಒಂದು ಅತಿಥಿ ಮಹೋದರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶೀತಲ್ ಶೆಟ್ಟಿ ಮೇಡಮ್ ಇವರಿಗೆ ಗೌರವ ಹಾಗೂ ಸತ್ಕಾರ ಕಾರ್ಯಕ್ರಮ ಜರುಗ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸಬೇಕು. ಖ್ಯಾತ ನಿರೂಪಕರು, ನಿರ್ದೇಶಕರು ಆಗಿರುವಂತಹ ಶೀತಲ್ ಶೆಟ್ಟಿ ಮೇಡಮ್ ಅವರಿಗೆ ಸತ್ಕಾರ ಹಾಗೂ ಗೌರವ ಸಮರ್ಪಣೆ ಜರುಗ್ತಾ ಇದೆ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯುವವಾಣಿ ಸಂಪಾದಕರು ಪವನಣ್ಣ ಕಣಗಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈಸ್ ಲೈಕ್
ಬೀಸೋ ಗಾಳಿಗೆ ಎದೆಯೊಡ್ಡದವನು ಚಂಡಮಾರುತದ ಗಣ್ಣತ್ತಲಾರ ಅಂತ ಒಂದು ಕೋಟ್ ಇದೆ. ಆ ಪರ್ಸನಾಲಿಟಿ ಏನೇ ಬರಲಿ ನಾನು ಎದುರುಗಡೆ ನಿಂತ್ಕೊತೀನಿ, ಬಂದ ನಂತರ ನೋಡೋಣ. ಈ ರೀತಿ ಪರ್ಸನಾಲಿಟಿ ಆ್ಯಕ್ಚುಲಿ ಈ ಯುಗಾದಿಗೆ ಯಾರಾದರೂ ಒಂದು ಪರ್ಸನಾಲಿಟಿ ಸೂಟ್ ಆಗುತ್ತೆ ಅಂದರೆ ಅದು ಪವನಣ್ಣ ಕಣ್ಣಲ್ಲಿ. ಯಾಕಂದರೆ ಪ್ರತಿ ಸಲ ಹೊಸತನ, ಪ್ರತಿ ಸಲ ಹೊಸ ಹೊಸ ಚೈತನ್ಯ, ನಾವು ಹೊಸದು ನೀವು ಇದು ಹೇಳ್ರಿ ನಾನು ಇದು ಮಾಡ್ತೀನಿ ಅನ್ನೋ ಪವನಣ್ಣ ಕಣ್ಣಗಲಿ ಅವರನ್ನು ಆತ್ಮೀಯವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಪವನಣ್ಣ ಕಣ್ಣಗಲಿ ಅವರನ್ನ ಯುವವಾಣಿ ಪತ್ರಿಕೆ ಉಪಸಂಪಾದಕರು ಹಾಗೂ ಸಂಕೇಶ್ವರದ ಭರವಸೆಯ ಪತ್ರಕರ್ತ ಶಶಾಂಕ್ ಮಾಳಿ ಅವರು ಸ್ವಾಗತಿಸ್ತಾ ಇದ್ದಾರೆ. ಸರ್ ಅವರನ್ನ ಶ್ರೀಯುತ ಶಶಾಂಕ್ ಮಾಳಿ ಸರ್ ಅವರು ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಇಲ್ಲಿ ಯಾರು ಯಾರನ್ನ ಬೆಳೆಸಲ್ಲ, ನಮಗೆ ನಾವೇ ಬೆಳಬೇಕಂತ ಒಂದು ಮಾತಿದೆ. ಸೊ ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡೆವು, ಎಲ್ಲರೂ ಮನ್ನಿಸ್ಬೇಕು. ಈಗ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟ, ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಅಂಧಕಾರದಿಂದ ಬೆಳಕಿನಡೆಗೆ ಪ್ರಜ್ವಲಿಸತಕ್ಕಂಥ ಜ್ಯೋತಿಯನ್ನ ಅದಕ್ಕೆ ಹೋಲಿಸ್ತಾರೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂತಾರೆ ಜ್ಯೋತಿಯನ್ನ. ಆ ಜ್ಯೋತಿ ಪ್ರಜ್ವಲನೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀವಿ. ಗಣ್ಯರು ಜ್ಯೋತಿ ಪ್ರಜ್ವಲನೆಯನ್ನ ನಡೆಸ್ಕೊಡ್ಬೇಕಾಗಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಹೊಂದಿದೆ, ದೀಪಕ್ಕೆ ಅಗಾಧವಾದ ಶಕ್ತಿ ಇದೆ. ಬೆಳಗುವ ದೀಪಕ್ಕೆ ಮನಸ್ಸಿನ ಕತ್ತಲೆಯನ್ನು ದೂರಗೊಳಿಸುವ ಶಕ್ತಿ ಇದೆ. ಎಲ್ಲ ಮನಸ್ಸಿನ ಕಲ್ಮಶಗಳನ್ನ ದೂರ ಸರಿಸಿ ಶಾಂತಿಯನ್ನ ಮೂಡಿಸುವಂತಹ ಕಾರ್ಯವನ್ನ ಈ ದೀಪ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಗೆ ದೀಪ ಕಾರಣೀಭೂತವಾಗಿದೆ. ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಪೂಜಾರಿಗೆ ಮಾಡಿಕೊಡ್ತಾ ಇದ್ದೇನೆ. ಒನ್ಸ್ ಅಗೇನ್ ನಾ ಆಲ್ರೆಡಿ ಹೇಳಿದ್ದೀನಿ, ನಂಗೆ ಭಾಳ ಮುರುವಾಗೈತಿ ಸ್ಟೇಜ್ ಮೇಲೆ ಅಂತ. ಅತಿಥಿಗಳನ್ನ ವೆಲ್ಕಮ್ ಮಾಡಿಕೊಂಡು ಅಂದ್ರೆ ನಮ್ಮ ವಿಶೇಷ ಅತಿಥಿಗಳನ್ನ ವೆಲ್ಕಮ್ ಮಾಡ್ಕೊಂಡು ಮಾಡ್ತೀನಿ. ಅಂದ್ರೆ ಭಾಳ ಜನ ಫೋನ್ ಕಾಲ್ದಾಗ ವಾಟ್ಸಪ್ದಾಗ ನಮ್ಮ ಇನ್ವಿಟೇಷನ್ಗೆ ಭಾಳ ಅಭಿಮಾನದಿಂದ ಪ್ರೀತಿಯಿಂದ ನಮ್ಮ ಮೇಲೆ ಇದರಿಂದ ನೀವು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಾಳ ಹಾರ್ಟ್ಲಿ ನಾವು ವೆಲ್ಕಮ್ ಮಾಡ್ತೀನಿ. ಎಲ್ಲರೂ ಬಂದಿರಿ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಸ್ವಾಗತ. ಶಶಾಂಕ್ ಮಾಳಿ ಅನ್ನೋ ಹುಡುಗ ಒಂದು 10ನೇ ಸ್ಟ್ಯಾಂಡರ್ಡಲ್ಲಿ ಇರೋ ಹುಡುಗ ಸರಿಯಾಗಿ ಎಕ್ಸಾಕ್ಟಾಗಿ 13 ವರ್ಷಗಳ ಹಿಂದೆ ಎಸ್ ನ್ಯೂಸ್ ಅಂತ ಇತ್ತು. ಒನ್ಸ್ ಅಪಾನ್ ಟೈಮ್ ಈ ಭಾಗದಲ್ಲಿ ಸ್ಥಳೀಯ ಸುದ್ದಿವಾಹಿನಿಯಾಗಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದ ಸುದ್ದಿವಾಹಿನಿಗೆ ನನಗೊಂದು ರೀಡಿಂಗ್ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಹೋಗಿದ್ದೆ. ಅವಾಗ ಸರಿಯಾಗಿ ಯುಗಾದಿ ನನಗೆ ನೆನಪಿದೆ. ಅವಾಗ ನನಗೆ ಯುಗಾದಿ ಬಗ್ಗೆನೇ ಒಂದು ಮೊಟ್ಟ ಮೊದಲನೇ ಸ್ಕ್ರಿಪ್ಟನ್ನು ಕೊಟ್ಟು ನೀನು ಇದನ್ನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡು, ಟ್ರೈನ್ ಆಗು ಹೇಳಿದರು. ಅಲ್ಲಿಂದ ಪವನಣ್ಣ ಕಣ್ಣಗಲಿಯವರ ಜೊತೆಗೆ ನಾನು ಬಂದೆ. ಆ ಹಂತದಲ್ಲಿ ಪವನಣ್ಣನ ಯಾವತ್ತೂ ಹೇಳ್ತಾ ಇರ್ತೀವಿ ಮುಂದಾಲೋಚನೆ ಇದೆ ಅಂತ. ಅಂದರೆ ಯಾವ ಕ್ಷಣದಲ್ಲಿ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ವರದಿಗಾರಿಕೆಯನ್ನು, ನಮ್ಮ ನಿರ್ಭೀಡ ವರದಿಗಾರಿಕೆಯನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಸೊ ಅದ್ರ ಮುಂದಾಲೋಚನೆ ಕ್ರಮವಾಗಿ ನಾವು ಆಗಲೇ ಯುವವಾಣಿಯನ್ನು ರಿಜಿಸ್ಟರ್ ಮಾಡಿದ್ವಿ, ಆಗಲೇ ಯುವವಾಣಿ ಪ್ರಾರಂಭಿಸಿದ್ವಿ. ಆ 13 ವರ್ಷಗಳಿಂದ ಯುವವಾಣಿಯ ವೇಗ ಏನಿದೆ, ಯುವವಾಣಿ ಇವತ್ತು ಮಾರುಕಟ್ಟೆಗೆ ಬರ್ತಾ ಇದೆ ಅಂದರೆ ಯುವವಾಣಿ ಸೃಷ್ಟಿಸೋ ಒಂದು ಕ್ರೇಜ್ ಏನಿದೆ, ಒಂದು ನಿರ್ಭೀಡ ಸತ್ಯಸಂಧ ನಿಷ್ಪಕ್ಷಪಾತ ವರದಿಗಳೇನಿವೆ ಅದನ್ನು ನಾವು ಕೊಡ್ತಾ ಬಂತಿದ್ದೀವಿ. ಈ ಜರ್ನಿಯಲ್ಲಿ ಪವನಣ್ಣ ಕಣ್ಣಗಲಿಯವ್ರ ಜೊತೆಗೆ ನಾನು ಇದ್ದಿದ್ದಕ್ಕೂ ನನಗೂ ಕೂಡ ಖುಷಿಯಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಅನುಮತಿ ಮೇರೆಗೆ ನಮ್ಮ ಜರ್ನಿಯನ್ನು ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ನನಗೆ ಮಾತಾಡಬೇಕಾದ್ರೆ ಮರ್ತು ಹೋಗುತ್ತೆ, ಶಬ್ದಗಳ ಪ್ರೊನೌನ್ಸಿಯೇಷನ್ ಆಗೋದಕ್ಕೆ ವ್ಯತ್ಯಾಸ ಆಗುತ್ತೆ. ಒಂದು ಸ್ಕ್ರಿಪ್ಟ್ ಇದೆ, ಒಂದು ಸ್ಕ್ರಿಪ್ಟನ್ನು ಓದಿ ಹೇಳುವ ಪ್ರಯತ್ನನ ನಾನು ಮಾಡ್ತಿದ್ದೀನಿ. ಸಮಾಜದ ವಿವಿಧೆಡೆಯಿಂದ ಕೇಳಿ ಬರುವ ಕೂಗಿಗೆ ಧ್ವನಿಯಾಗಿ 2011ರಲ್ಲಿ ಪ್ರಾರಂಭವಾದ ನಿಮ್ಮೆಲ್ಲರ ನೆಚ್ಚಿನ ಯುವವಾಣಿ ಪತ್ರಿಕೆ ಎಂದು 13 ವರ್ಷಗಳನ್ನು ಪೂರೈಸಿದ ಸಂಭ್ರಮದಲ್ಲಿದೆ. ಸಾಮಾಜಿಕ ನ್ಯಾಯ, ರಾಜಕೀಯ ಬೆಳವಣಿಗೆ, ಸತ್ಯ ಸಂದೇಶ, ನಿಷ್ಠೂರ ವರದಿ, ಮೌಲ್ಯಯುತ ಬರವಣಿಗೆಯನ್ನು ಸಾಕ್ಷೀಕರಿಸಿಕೊಂಡು ಯುವವಾಣಿ ಪತ್ರಿಕಾ ತಂಡ ಹೊಸ ಸಾಧನೆ, ಸಂಶೋಧನೆ, ಪ್ರೇರಣೆ, ಎಚ್ಚರಿಕೆಗಳ ಮೂಲಕ ಎಲ್ಲ ಏರಿಳಿತಗಳನ್ನು ಸಮತೋಲಿತವಾಗಿ ನಿಭಾಯಿಸಿಕೊಂಡು ಓದುಗರ ಮೆಚ್ಚುಗೆಗೆ ಪಾತ್ರವಾಗಿರುವುದು ಸಂತೋಷ ಎನಿಸುತ್ತದೆ.
ಈ 13 ವರ್ಷಗಳ ಸುದೀರ್ಘ ಪಯಣದಲ್ಲಿ ಯಾವುದೋ ಲಾಭಕ್ಕೂ ಅಥವಾ ಯಾರ ಮುಲಾಜಿಗೂ ಒಳಗಾಗಿ ವರದಿಗಳು ಪ್ರಕಟವಾಗದೆ ಯುವವಾಣಿ ತನ್ನ ಅಸಲಿಯತ್ತನ್ನು ಉಳಿಸಿಕೊಂಡಿದೆ. ಹುಕ್ಕೇರಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಸತ್ಯಸಂಧ ವರದಿಗಳನ್ನು ನಿರ್ಭೀತವಾಗಿ ಪ್ರಕಟಿಸುವ ಕಾರ್ಯ ಮಾಡುತ್ತಾ ಎಲ್ಲರಿಗೂ ಒಳಿತು ಕೆಡಕುಗಳ ಪರಿಚಯ ಮಾಡಿಕೊಡುವ ಪ್ರಯತ್ನ ನಿರಂತರವಾಗಿ ಸಾಗಿದೆ. ಇಂದಿನ ಡಿಜಿಟಲೀಕರಣದ ನಡುವೆಯೂ ಸಹ ಪತ್ರಿಕೆಯ ವರದಿಗಳಿಗಾಗಿ ಬರುವಿಕೆಗಾಗಿ ಕಾಯ್ದಿರುವ ಓದುಗರು ನಮ್ಮ ಪತ್ರಿಕೆ ಮೇಲಿಟ್ಟಿರುವ ಅಚಲ ವಿಶ್ವಾಸ ನಮಗೆ ಸದಾ ಪ್ರೇರಣಾದಾಯಕವಾಗಿದೆ. ಪತ್ರಿಕೆ ರೂಪದಲ್ಲಿ ಜನರ ಪ್ರೀತಿ ಸಂಪಾದಿಸಿರುವ ಯುವವಾಣಿ ದೀಪಾವಳಿ ವಿಶೇಷಾಂಕದ ಮೂಲಕ ಓದುಗರ ಹೃದಯಕ್ಕೆ ಮತ್ತಷ್ಟು ಆಪ್ತವಾಗಿದೆ. ಸದಭಿರುಚಿ ಓದುಗ ಬಳಗ ಮತ್ತೊಂದು ದೀಪಾವಳಿಗೆ ಕಾಯುವ ಜೊತೆಗೆ ಮಧ್ಯದಲ್ಲಿ ಏನಾದರೂ ಹೊಸತನ ಮಾಡ್ರಿ ಎಂದಾಗ ಹೊಳೆದದ್ದೇ ಹೊಸ ವರ್ಷದ ಯುಗಾದಿಗೊಂದು ಮಿನಿ ಸಂಚಿಕೆ. ಓದುಗರ ಒತ್ತಾಸೆಯನ್ನೇ ಆಜ್ಞೆಯಂತೆ ಪಾಲಿಸಿ ಶ್ರದ್ಧೆಯಿಂದ ಶ್ರಮವಹಿಸಿ ರೂಪಿಸಿದ ಸಂಚಿಕೆಯೊಂದನ್ನು ಈ ಸುಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಓದುಗರಿಗೆ, ಜಾಹೀರಾತುದಾರರಿಗೆ ಹಾಗೂ ಹಿತೈಷಿಗಳಿಗೆ ಅರ್ಪಿಸುತ್ತಿದ್ದೇವೆ. ಯುಗಾದಿ ವಿಶೇಷಾಂಕ ಎಂಬ ಮಿನಿ ಸಂಚಿಕೆಯನ್ನ ತಾವು ಎಂದಿನಂತೆ ಸಂಭ್ರಮದಿಂದ ಸ್ವಾಗತಿಸಿ ಹರಿಸುತ್ತೀರೆಂಬ ಆಶಯ ನಮ್ಮದು. ಎಲ್ಲ ಗ್ರಾಹಕರಿಗೆ, ಓದುಗ ಪ್ರಭುಗಳಿಗೆ, ಹಿತೈಷಿಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸ ಯುವವಾಣಿ ಪತ್ರಿಕೆಯನ್ನು ತರುತ್ತಿದೆ. ಮತ್ತೆ ಯುಗಾದಿಯ ಸಂಭ್ರಮದೊಂದಿಗೆ ಪತ್ರಿಕೆಯನ್ನು ಅನಾವರಣಗೊಳಿಸುವ ಸಂದರ್ಭ ಪೂಜ್ಯರು, ಅತಿಥಿ ಮಹೋದರರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪತ್ರಿಕೆಯ ರೂಪದಲ್ಲಿ ಜನರ ಪ್ರೀತಿ ಸಂಪಾದಿಸಿರುವ ಯುವವಾಣಿ ದೀಪಾವಳಿಯ ವಿಶೇಷಾಂಕದ ಮೂಲಕ ಓದುಗರ ಹೃದಯಕ್ಕೆ ಮತ್ತಷ್ಟು ಆಪ್ತವಾಗಿದೆ. ಸದಭಿರುಚಿಯ ಓದುಗ ಬಳಗ ಮತ್ತೊಂದು ದೀಪಾವಳಿಗೆ ಕಾಯುವ ಜೊತೆಗೆ ಮಧ್ಯದಲ್ಲಿ ಏನಾದರೂ ಹೊಸತನ್ನ ಮಾಡಿ ಅಂದಾಗ ಈ ಒಂದು ಯುವವಾಣಿ ಪತ್ರಿಕೆ ಬಿಡುಗಡೆಗೊಳ್ತಾ ಇದೆ. ಓದುಗರ ಒತ್ತಾಸೆಯನ್ನು ಆಜ್ಞೆಯಂತೆ ಪಾಲಿಸಿ ಶ್ರದ್ಧೆಯಿಂದ ಶ್ರಮವಹಿಸಿ ರೂಪಿಸಿದ ಸಂಚಿಕೆಯೊಂದು ಈ ಒಂದು ಶುಭ ಘಳಿಗೆಯಲ್ಲಿ ಪೂಜ್ಯರ ಆಶೀರ್ವಾದದೊಂದಿಗೆ ಅನಾವರಣಗೊಳ್ತಾ ಇದೆ. ಯುಗಾದಿ ವಿಶೇಷಾಂಕ ಎಂಬ ಮಿನಿ ಸಂಚಿಕೆ ತಾವು ಎಂದಿನಂತೆ ಸಂಭ್ರಮದಿಂದ ಸ್ವಾಗತಿಸಿರುತ್ತಾ ಇರುವಂತಹ ಈ ಒಂದು ಯುವವಾಣಿಯ ಯುಗಾದಿಯ ಸಂಚಿಕೆ ಅನಾವರಣಗೊಳ್ತಾ ಇರುವಂತಹ ಸಂದರ್ಭ ಸ್ವಾಗತಿಸೋಣ. ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ಯುವ ನಾಯಕರು ಆಗಿರ್ತಕ್ಕಂಥ ಪವನ್ ಕನಗಲಿ ಬಗ್ಗೆ ಒಂದು ಮಾತಿದೆ. ಅದು ಯಾವ ರೀತಿ ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಪವನ್ ಕನಗಲಿ ಮಾಡದೇ ಇರ್ತಕ್ಕಂಥ ಕೆಲಸ ಇಲ್ಲ. ಅವನು ಸರಿ ನಾನು ಫ್ರೀ ಆಗಿದ್ದಾಗ ಅವ್ರು ಹೇಳ್ತೀನಿ, ನೀವು ಸೌಕರ್ಯ ಎಲ್ಲ ನೀನ ಮಾಡ್ರೆ ನಾವೇನು ಮಾಡೋದು ಅಂತೇಳಿ. ಯಾಕಂದ್ರೆ ಸರ್ಕಾರ ರಂಗದಾಗೂ ತಾವು ಗುರುತಿಸ್ಕೊಂಡಿದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾದಾಗೂ ಗುರುತಿಸ್ಕೊಂಡಿದ್ದಾರೆ, ಪತ್ರಿಕಾ ಮಾಧ್ಯಮದಲ್ಲೂ ಗುರುತಿಸ್ಕೊಂಡಿದ್ದಾರೆ, ರಾಜಕೀಯವಾಗಿ ಶಿಕ್ಷಣ ಸಂಸ್ಥೆಗಳು. ಅದಕ್ಕೆ ಪವನ್ ಕನಗಲಿ ಅದು ಎಷ್ಟು ಬೆಳವಣಿಗೆ ಆಗ್ತಿಲ್ಲ, ಅದು ಇಂಡೈರೆಕ್ಟ್ ಆಗಿ ಭಾಳ ಜನಕ್ಕೆ ಹಿನ್ನಡೆನೂ ಆಗ್ತಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದ್ರೆ ಪವನ್ ಕನಗಲಿ ಹಠ ತೊಟ್ಟಂತಂದ್ರೆ ಯಾವುದೇ ಕಾರಣಕ್ಕೆ ಯಾವ ಕೆಲಸನೂ ನಿಲ್ಸಂಗಿಲ್ಲ. ಅಂದ್ರೆ ಪವನ್ ಕನಗಲಿ ಕೈಯಾಗಿ ಸಿಕ್ಕಿತ್ತಂದ್ರೆ ಅದೊಂದು ಸುನಾಮ ಬರ್ತಕ್ಕೆ ಸಿಕ್ಕಂಗ. ಇಲ್ಲಿ ಬರ್ಬೇಕಂದ್ರೆ 10 ಸರಿ ವಿಚಾರ ಮಾಡಿ ಬರ್ಬೇಕಂತ ಮ್ಯಾಲಿನ ಮಾಡಿ ಹೇಳ್ತಿರ್ತಾನ. ಅದು ರಾಜಕಾರಣ ಇರಲಿ ಏನೇ ಇರಲಿ, ಅಂದ್ರೆ ಒಂದು ರಿಮೋಟ್ ಕಂಟ್ರೋಲ್ ಮೈಂಡೆಡ್ ಪರ್ಸನ್, ಅಷ್ಟ ಹಠವಾದಿ, ಅಷ್ಟೇ ಬುದ್ಧಿವಂತ, ಅಷ್ಟ ಮಗುವಿನ ಮನಸ್ಸು ಇರ್ತಕ್ಕಂಥ ಒಬ್ಬ ನಿಷ್ಕರ್ಮಸವಾದಂತ ಒಬ್ಬ ವ್ಯಕ್ತಿ. ಭರವಸೆ ಮತ್ತು ಸಾಧನೆಯ ಇನ್ನೊಂದು ಹೆಸರೇ ಪವನ್ ಕನಗಲಿ. ಸೋತವ್ರು ಯಾರಾದ್ರೂ ಇಲ್ಲಿ ಪವನ್ ಕನಗಲಿ ಹತ್ರ ಬಂದ್ರೆ ಗೆದ್ದು ಹೋಗ್ತಾರೋ ಏನಾದ್ರೂ ತದ್ವಿರುದ್ಧ ಅಂದ್ರೆ ಹೇಳೋದು ಬಳಸೋಕಾಗದು. ಅದಕ್ಕೆ ಒಂದು ಸಾಧನೆ ಈ ಭಾಗದೊಳಗೆ ಯುವವಾಣಿ ಪತ್ರಿಕೆ ಸುಮಾರು 13 ವರ್ಷಗಳ ನಿರಂತರವಾದಂತ ಇವತ್ತಿಗೂ ಕೂಡ ತಪ್ಪದೇ ಪ್ರಕಟ ಆಗಿರ್ತಕ್ಕಂಥ ಯಾವುದಾದ್ರೂ ಸ್ಥಳೀಯ ಮಾಧ್ಯಮ, ಸ್ಥಳೀಯ ಪತ್ರಿಕೆ ಇದ್ರೆ ಅದು ಯುವವಾಣಿ. ಹೊಸ ಯುವತನವನ್ನು ಕಟ್ಕೊಂಡು ಈ ಪತ್ರಿಕಾ ರಂಗದಲ್ಲಿ ಕ್ರಾಂತಿಯನ್ನು ಮಾಡುವುದರ ಮೂಲಕವಾಗಿ ಈ ಸಮಾಜಕ್ಕೆ ಒಂದು ನಿರ್ಬಿಡಿಯಿಂದ ನಿಷ್ಪಕ್ಷವಾದಂತಹ ವರದಿಗಳನ್ನ ಮಾಡುವುದರ ಮೂಲಕವಾಗಿ ಕೇವಲ ರಾಜಕೀಯ ಪತ್ರಿಕೆ ಮಾತ್ರ ಆಗಿರದೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರಂಗಗಳಲ್ಲಿಯೂ ಕೈ ಹಾಕಿಸಿದಂತ ಪವನ್ ಕನಗಲಿ ಒಂದು ರೀತಿ ಈ ಮಾಧ್ಯಮ ರಂಗಕ್ಕೆ ಬಂದದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲಾರದು. ಮಾಡಿದ್ರೆ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ ಮೇಡಮ್.
ಆಮೇಲೆ ನಿಮ್ಮ ರಂಗನಾಥ್ ಭರದ್ವಾಜ್ ಸರ್ ನೀವು ದಯವಿಟ್ಟು ಕೇಳ್ಕೊಬೋದು. ನಾನು ಸುಮಾರು ಒಂದು 15 ದಿವಸ ಹಿಂದೆ TV9 ಆಫೀಸ್ಗೆ ಹೋದಾಗ ಇಲ್ಲ ಸಂಜೆ ಸೀತರ್ ಸೆಟ್ಟಿ ಹೋದ್ಮೇಲೆ ನಮ್ಮ TV9 ಒಂದು ಕರೆಂಟ್ ಕಡಿಮೆ ಆಗಿತ್ತು ಅಂತ ಹೇಳಿದ್ರು. ಅವರಾಯ್ತು ರೆಹಮಾನ್ ಕೂಡ ಅದೇ ಮಾತು ಹೇಳಿದ್ರು. ಹೀಗಾಗಿ ಮೇಡಮ್ ನೀವು ಬರ್ತೀರ ಅನ್ನೋದು ನಮ್ಗೆ ಸ್ವಲ್ಪ ತರವಾಗಿ ಗೊತ್ತಾಯ್ತು. ಆದ್ರೂ ಕೂಡ ಪವನ್ ಕನಗಲಿ ಹೆಂಗಂತಂದ್ರೆ ಒಂದು ಹೂವಿನ ತೋಟದಾಗ ಹೋಗ್ಬಿಟ್ರೆ ಕರೆಕ್ಟ್ ಇದೋ ಹೂವು ಹಾಕೊಂಡು ಬರ್ಬೇಕಂದ್ರೆ ಅದೋ ಹೂವು ಹಾಕೊಂಡು ಬರ್ತಾನೆ. ಹಾಗಾಗಿ ಯಾರು ತರಬೇಕಂತಂದ್ರೆ ವಿಶೇಷ ಅತಿಥಿಗಳಾಗಿ ಯಾರು ಬಂದವ್ರಿಗೆ ಯಾರು ಏನ್ ಮಾಡಕ್ ಸಾಧ್ಯ ಇಲ್ಲ ಅದನ್ನ ಪವನ್ ಕನಗಲಿ ಮಾಡ್ತಾರೆ. ಹೀಗಾಗಿ ಲಾಸ್ಟ್ ನಾವು ಫೋಟೋದಾಗ ಬಂದ್ರೆ ಇವರೆಲ್ಲ ಮಾಡ್ತಾರೆ, ಸಮಾಜಕ್ಕೆ ಗೊತ್ತಾಗ್ತೈತೆ ಅಂತ ಏನೋ ಕಾರ್ಯಕ್ರಮದಲ್ಲಿ ನಾವು ಬರ್ತಿರ್ತೀವಿ ಅದೆಲ್ಲ. ಅದಕ್ಕೆ ಪವನ್ ಕನಗಲಿ ಈ ಸೇವೆ ಪತ್ರಿಕೋದ್ಯಮಕ್ಕೆ ಇರ್ಬೋದು, ರಾಜಕಾರಣಕ್ಕೆ ಇರ್ಬೋದು, ಎಲ್ಲರಿಗೂ ಇರ್ಬೋದು. ಆದ್ರೆ ಅವ್ರಲ್ಲಿ ಇರ್ತಕ್ಕಂಥ ಹಠ ಐತ್ಲ ಅದು ಒಂದೊಂದು ಸಂದರ್ಭದಾಗ ಹೆಂಗಾಗ್ತೈತೆ ಅಂತಂದ್ರೆ ಬೀಸು ದಾಳಿ ಅಂತ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿಗೆ ಈ ಭಾರತದ ಕೆಲವೊಂದು ರಾಜಕಾರಣಿಗಳಿರ್ಬೋದು ಅಥವಾ ಅನುಭವ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸರ್ಕಾರಿ ರಂಗಗಳಿರ್ಬೋದು, ಯುವವಾಣಿ ಪತ್ರಿಕೆಯ ಭಯನೂ ಐತಿ, ಅಷ್ಟೇ ಗೌರವನೂ ಐತಿ. ಮುಂದಿನ ದಿನಗಳಲ್ಲಿ ನಾವು ಇವರು ಕೂಡ ಈ ಪತ್ರಿಕೆಗೆ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ಕೊಂಡು ಹೋಗೋಣ. ಶೀತಲ್ ಶೆಟ್ಟಿ ಮೇಡಮ್ ಸಂಕೇಶ್ವರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದರೆ ಈ ಸಂಕೇಶ್ವರ ಜನತೆಯ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಮತ್ತೊಂದು ಸರಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನಿಮ್ಮ ಮಾರ್ಗದರ್ಶನ, ಸಲಹೆಯ ಸಹಕಾರ ನಮ್ಮೆಲ್ಲರಿಗೂ ಇರಲಿ, ಈ ಪತ್ರಿಕೆಗೂ ಇರಲಿ. ನಮ್ದು ಇನ್ನೊಂದು ಏನು ಕಳ್ಕಳಿ ವಿನಂತಿ ಅಂತಂದ್ರೆ ಮೇಡಮ್, ತಾವೀಗ ನಿರೂಪಕಿಯಾಗಿ, ಚಿತ್ರ ನಟಿಯಾಗಿ, ನಿರ್ದೇಶಕಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ, ನಾವು ಇವೆಲ್ಲದಕ್ಕಿಂತ ಜಾಸ್ತಿ ನಿಮ್ಮನ್ನ ಈ ಒಂದು ಹಂತಕ್ಕೆ ತಂದಿರುವಂತ ಆಂಕರಿಂಗ್ ತಾವು ಮತ್ತೆ ಮಾಡಿದ್ರೆ ಒಳ್ಳೇದಂತೇಳಿ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ನಾನು ಒಂದೆರಡು ಮಾತ್ರ ಮುಗಿಸ್ತೇನೆ. ಶ್ರೀಗಳ ಆಶೀರ್ವಾದ ಜೊತೆಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬೆಳಗಾವಿ ನನಗೆ ಸ್ವಲ್ಪ ಹೊಸ ಜಾಗ. ನಮಗೆಲ್ಲ ಜಾಗಗಳ ಬಗ್ಗೆ ಮಾತಾಡಿ ಅಲ್ಲೆಲ್ಲೋ ಕೂತ್ಕೊಂಡು ಸ್ಕ್ರೀನಲ್ಲಿ ಬೆಳಗಾವಿ ಇಂಥ ವರದಿ ಮಾಡಿ, ರೆಹಮತ್ ಕಂಚಿಗಾರ್ ಬೆಳಗಾವಿ TV9 ಅಂತ ಹೇಳುವಾಗ ನಮಗೆ ಅಷ್ಟೇ ಗೊತ್ತಿರುತ್ತೆ, ಆ ಟೈಮಿನ ಆ ನ್ಯೂಸ್ ಅಷ್ಟೇ ಗೊತ್ತಿರುತ್ತೆ ಹೊರತು ಹತ್ತಿರದಿಂದ ಆತ್ಮೀಯವಾಗಿ ಜನಗಳ ಜೊತೆ ಒಡನಾಡಿ ಅಂಥ ಒಂದು ಚಾನ್ಸಸ್ ಸಿಗೋದು ಕಡಿಮೆ. ಸೊ ಫಸ್ಟ್ ಟೈಮ್ ಬೆಳಗಾವಿಲಿ ನನಗೆ ಪವನ್ ಕಣಗಿರಿ ಸರ್ ಮತ್ತು ಅವರ ಟೀಮ್ ಕರೆದಾಗ, ನಾನು ಯೂಶ್ವಲಿ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳಿಗೆ ಅಂದರೆ ನನ್ನದೇ ಆದಂತಹ ಕೆಲಸಗಳಿಂದ ನಾನು ಬ್ಯುಸಿ ಇರೋದ್ರಿಂದ ಹೋಗೋದಕ್ಕೆ ಚೂಸ್ ಮಾಡೋದಿಲ್ಲ. ಬಟ್ ಯಾವಾಗ ಇದಕ್ಕೆ ಹೋಗ್ಬೇಕು ನನಗೆ ಸಮೀನಾ ಕರೆದಿರೋದು, ಸಮೀನಾ ಥ್ರೂ ರೆಹಮಾನ್ ಸಮೀನಾ ಥ್ರೂ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಿರೋದು. ಸೊ ಅಪರೂಪಕ್ಕೆ ಇಂಥ ಒಂದು ಆಹ್ವಾನ ಬಂದಾಗ ಓಕೆ ನೋಡೋಣ ಹೋಗೋಣ ಅನ್ನೋ ಒಂದು ಯೋಚನೆ ಬಂದು ನಾನು ಪವನ್ ಸರ್ ಹತ್ರ ಮತ್ತು ಸೋಹನ್ ಹತ್ರ ಎಲ್ಲರ ಹತ್ರ ಮಾತಾಡಿದಾಗ ನನಗೆ ಬೆಳಗಾವಿಯ ಅಂದರೆ ಫೋನ್ನಲ್ಲೇ ಒಂದು ರೀತಿ ಕುಂದ ಸಗದಾಗಿತ್ತು, ಚೆನ್ನಾಗಿತ್ತು. ಅಂದರೆ ಮಾತಾಡಿದಂಥ ರೀತಿ ಆ್ಯಂಡ್ ಕೊಡ್ತಾ ಇದ್ದಂತಹ ಒಂದು ಮರ್ಯಾದೆ ಆಗಿರ್ಬೋದು, ಮಾತಾಡುವಂಥ ರೀತಿ ಆಗಿರಬಹುದು, ನಮಗೆ ಯೂಶ್ವಲಿ ಅಂಥದ್ದಿದ್ರೆ ಸಾಕು. ಅಂದರೆ ನಾವು ಯೂಶ್ವಲಿ ಏನು ಮಾತಾಡ್ತೀವಿ, ಏನು ಬೇಡಪ್ಪ ಮುಖ ಹೊತ್ಕೊಂಡು ಕೂತ್ಕೊಳ್ಬೇಡಿ, ನಗಾಡ್ಕೊಂಡು ಮಾತಾಡಿ, ಏನಪ್ಪ ಸೀರಿಯಸ್, ಅಷ್ಟು ಸೀರಿಯಸ್ ಆಗೋಂಥದ್ದು ಏನಿದೆ, ಎಲ್ಲ ನಗಾಡ್ಕೊಂಡು ಮಾತಾಡ್ಬಿಟ್ರೆ ನಮಗೆ ಅಷ್ಟು ಸಾಕು, ಅದಕ್ಕಿಂತ ಏನೂ ಇಲ್ಲ. ನಮಗೆ ಆ ಒಂದು ಏನು ಹೇಳ್ತಾರೆ ಎಕ್ಸ್ಪೀರಿಯನ್ಸು ಈ ಕಾರ್ಯಕ್ರಮದ ವಿಚಾರದಲ್ಲಿ ನಾನು ಬರೋ ಟೈಮಿಂದ ಹಿಡಿದು ಇವತ್ತಿನ ತನಕನೂ, ಈಗ ಸಾರಿಕಾ ಮೇಡಮ್ ಜೊತೆ ನಾನು ಬಂದೆ, ಇಲ್ಲಿನ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ, ಅವೆಲ್ಲ ನನಗೆ. ಆಮೇಲೆ ಪವನ್ ಕಣಗಿರಿ ಸರ್ ಮನೆಗೆ ಹೋಗಿದ್ದೆ, ಅವ್ರ ತಂದೆ ತಾಯಿಯನ್ನ ಭೇಟಿ ಮಾಡಿದೆ. ಸೊ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇಲ್ಲಿ ಶಶಾಂಕ್ ಅವರಾಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಮಾತಾಡಿದಂಥ ರೀತಿಯಲ್ಲಿ ತುಂಬ ಏನು ಹೇಳ್ತಾರೆ ಆನೆಸ್ಟಿ ಟು ದ ಕೋರ್, ತುಂಬ ಆನೆಸ್ಟ್ ಆಗಿ ಮಾತಾಡಿದಂಥ ರೀತಿ ಮನಸ್ಸಿಗೆ ಹತ್ತಿರವಾಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಅಂಥ ವಿಚಾರಗಳು ಇಷ್ಟ. ಪತ್ರಿಕೋದ್ಯಮ, ಸಿನಿಮಾ ಇವೆಲ್ಲವೂ ನಾನು ಒಂದು ಮಟ್ಟಿಗೆ ಪ್ರಯತ್ನ ಪಡ್ತಾ ಇರುವಂತಹ ಹಾಗೆ ಇದೀನಿ ಸರ್, ಅಲ್ಲೇ ಇದ್ದೀನಿ, ಪತ್ರಿಕೋದ್ಯಮದಲ್ಲೂ ಇದ್ದೀನಿ. ಸೊ ಇದೆಲ್ಲ ನಾನು ಪ್ರಯತ್ನ ಪಡ್ತಾ ಇರುವಂತಹ ಕ್ಷೇತ್ರಗಳು. ಆ್ಯಂಡ್ ಇವತ್ತಿಗೂ ಕೂಡ ಅಲ್ಲಿ ನನ್ನದೇ ಆದಂತಹ ಒಂದು ಏನು ಹೇಳ್ತೀರಿ ಹಿಡಿತವನ್ನು ನನ್ನಷ್ಟಕ್ಕೆ ನಾನೇ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯುವವಾಣಿ ಅಂದರೆ ಯೂಶ್ವಲಿ ನಾನು ಇದನ್ನು ಹೀಗೆ ಅರ್ಥ ಮಾಡ್ಕೊಳ್ತೀನಿ, ಯುವಕರ ಒಂದು ಧ್ವನಿ. ಸೊ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಒಂದು ಏನು ಹೇಳ್ತಾರ ಗೋಜು, ಗಲಾಟೆ, ಅಬ್ಬರದ ಮಧ್ಯೆ ಯಾವ ವಾಣಿ ಕೇಳಿಸ್ಬೇಕು, ಯಾವುದು ಕರ್ಕಶವಾಗಿದೆ, ಯಾವುದು ಸುಮಧುರವಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿ ಆರ್ ಕನ್ಫ್ಯೂಸ್ಡ್. ಸೊ ಸೋಷಿಯಲ್ ಮೀಡಿಯಾ ಅಷ್ಟರ ಮಟ್ಟಿಗೆ ನಮ್ಮನ್ನ ಏನು ಹೇಳ್ತೀವಿ, ನಮ್ಮನ್ನು ಆವರಿಸ್ಕೊಂಡಿದೆ, ನಮ್ಮನ್ನು ರೂಲ್ ಮಾಡ್ತಾ ಇದೆ. ಸೊ ಇಂಥ ಟೈಮಲ್ಲಿ ಯುವಕರ ಧ್ವನಿಯನ್ನ ದೊಡ್ಡ ಮಟ್ಟಿಗೆ ತಗೊಂಡು ಹೋಗುವಂತಹ ಶಕ್ತಿ ಯಾವುದಕ್ಕಾದ್ರೂ ಇದೆ ಅಂದರೆ ಅದು ಪತ್ರಿಕೋದ್ಯಮ. ಆ್ಯಂಡ್ ಸಹಜವಾದಂತಹ, ನೈಜವಾದಂತಹ
ನಿಷ್ಪಕ್ಷಪಾತಿಯಾದಂತಹ ಒಂದು ಪತ್ರಿಕೋದ್ಯಮ ನಮಗೆ ತುಂಬಾ ಅಗತ್ಯವಾಗಿರುವಂಥದ್ದು. ಯಾಕೆಂದ್ರೆ ಎಲ್ಲಾ ಮಾಧ್ಯಮಗಳು ಕೂಡ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಪಾರ್ಟಿಗಳಿಂದ ಬೆಂಬಲಿತವಾಗಿರೋದ್ರಿಂದ ನಮಗೆ ಎಲ್ಲೋ ಒಂದ್ ಕಡೆ ಮಾಧ್ಯಮ ಅನ್ನೋದು ತುಂಬಾ ಸದೃಢವಾಗಿ ಕಾಣಿಸ್ಬೇಕಾದಂತಹ ಟೈಮ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಅದರಲ್ಲೂ ಕೂಡ ಯುವಕರೇ ಅತಿ ಹೆಚ್ಚಾಗಿ ಇರುವಂತಹ ಈ ಒಂದು ಜನರೇಷನ್ ಏನಿದೆ ನಮ್ದು, ಆಲ್ಮೋಸ್ಟ್ 60-65% ನಮ್ಮ ಇಂಡಿಯಾದಲ್ಲಿ ಯುವಕರೇ ಅತಿ ಹೆಚ್ಚು ಇರುವಂಥದ್ದು. ಸೊ ಯುವವಾಣಿ ಹೆಸರೇ ಹೇಳೋ ಹಾಗೆ ತುಂಬಾ ಅದ್ಭುತವಾಗಿರುವಂತಹ ಒಂದು ಹೆಸರು ಯುವಕರ ವಾಣಿ. ಆದಷ್ಟು ಜನರ ಯುವಕರ ಧ್ವನಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಕೇಳಿ ಒಳ್ಳೆಯ ವಿಷಯಗಳು ಹೊರಗಡೆ ಬರಲಿ. ಅವರ ಅಂದ್ರೆ ಬೇಸ್ ಲೆವೆಲ್ ಪ್ರಾಬ್ಲಮ್ಸ್ ಯುವಕರದ್ದು ಏನಿದೆ, ಒಂದು ಅವರಿಗೆ ಸ್ವಂತವಾಗಿರುವಂಥದ್ದು ಏನಾದರೂ ಶುರು ಮಾಡಬೇಕು, ಅಥವಾ ಎಜುಕೇಶನ್ ಆಗಿರಬಹುದು, ಅಥವಾ ಎಂಪ್ಲಾಯ್ಮೆಂಟ್ ಆಗಿರಬಹುದು, ಅಥವಾ ಬೇಸಿಕ್ ಲೆವೆಲ್ಲಿ ಯುವಕರಿಗೆ ಏನು ಅವಶ್ಯಕತೆ ಇದೆ ತಮ್ಮ ಜೀವನವನ್ನ ಸದೃಢಗೊಳಿಸೋದಕ್ಕೆ ಅಂಡ್ ಹೊಸ ರೀತಿಯಲ್ಲಿ ತಮ್ಮನ್ನು ತಾವು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಏನು ಅವಶ್ಯಕತೆ ಇದೆ ಅದು ಸಿಗೋದಕ್ಕೆ ಈ ಪತ್ರಿಕೆ ಸಹಕಾರಿ ಆಗ್ತಾ ಇದೆ. ಯಾಕಂದ್ರೆ 13 ವರ್ಷ ಒಂದು ಪತ್ರಿಕೋದ್ಯಮವನ್ನು ನಡೆಸುವಂಥದ್ದು ಅಂಡ್ ಅದನ್ನ ಇಷ್ಟು ಸುಂದರವಾಗಿ ಅದನ್ನ ನಿಲ್ಲಿಸುವಂಥದ್ದು ಸುಲಭ ಅಲ್ಲ ಸರ್. ಪವನ್ ಸರ್, ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಜಕ್ಕೂ ನಮಗೆಲ್ಲರಿಗೂ ಖುಷಿ ಆಗುತ್ತೆ. ಅಂಡ್ ಈ ವೇದಿಕೆಯ ಒಂದು ಚಿಕ್ಕ ಪಾತ್ರಧಾರಳಾಗಿ ಇವತ್ತು ಬಂದಿರೋದಕ್ಕೂ ಕೂಡ ನನಗೆ ತುಂಬಾ ತುಂಬಾ ಸಂತೋಷ ಇದೆ, ಹೆಮ್ಮೆ ಇದೆ. ಬೆಳಗಾವಿ ನಾನು ಫಸ್ಟ್ ಟೈಮ್ ಬಂದ್ರು ಇನ್ನು ಮುಂದಕ್ಕೆ ಪದೇ ಪದೇ ಬರ್ತಾ ಇರ್ತೀನಿ, ಅಷ್ಟು ನನಗೆ ಖುಷಿ ಕೊಟ್ಟಿದೆ. ಅಂಡ್ ಬಿಸಿಲಲ್ಲೂ ಕೂಡ ಒಂಥರ ನೆಮ್ಮದಿ ತಂಪು ಈ ಊರಿನಲ್ಲಿ ನನಗೆ ಕಾಣಿಸಿದೆ. ಸೊ ಹಾಗಾಗಿ ಯುವವಾಣಿ ಪತ್ರಿಕೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಇವತ್ತಿನ ತನಕ ಏನ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆಯೋ ಅದೇ ರೀತಿ ಯುವಕರ ಪರವಾಗಿ ನಿಂತುಕೊಳ್ಳಿ ಅಂಡ್ ಯುವಕರ ಪರವಾಗಿ ಕೆಲಸ ಮಾಡಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿನ ಜನಗಳ ಪರವಾಗಿ ಕೆಲಸ ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಅಂಡ್ ನನ್ನದೊಂದು ಚಿಕ್ಕ ವಿಷಯ ಹೇಳೋದಂದ್ರೆ, ಯುವವಾಣಿ ಆಗಿರೋದ್ರಿಂದ ನಾನು ಇವತ್ತಿನ ದಿವಸ ಏನು ಹೇಳ್ಬಹುದು ಅಂತ ಹೇಳಿ ಸರ್ ಹೇಳಿದಾಗೆ, ನಾನು ಕೆಲವೊಂದು ಸಲ ಅನ್ಸುತ್ತೆ ಏನಂದ್ರೆ, ನಮಗೆ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಆಮೇಲೆ ಎಲ್ಲಿ ಎಂಡ್ ಮಾಡಿರ್ತೀವಿ, ಇಟ್ ಇಸ್ ಲೈಫ್ ಇಸ್ ಲೈಕ್ ಏನ್ ಹೇಳ್ತಾರೆ, ಅದು ಯಾವತ್ತಿಗೂ ನಾವು ಹುಡುಕ್ತಾನೆ ಇರ್ತೀವಿ. ಅಂಡ್ ಏನಕ್ಕೆ ನೀವು ಹೇಳಿದ್ರಿ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ, ಮೋಸ್ಟ್ಲಿ ನಾನು ಕೂಡ ನನಗೂ ನನ್ನ ಸ್ನೇಹಿತರ ಬಳಗ ಯೂಶ್ವಲಿ ಹೇಳ್ತಾ ಇರ್ತೀನಿ, ಏನ್ ಮೇಡಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀರಾ ಅಂತ ಹೇಳಿ. ನಾನು ಕೆಲವು ಸಲ ಅನ್ಕೊಳ್ತೀನಿ, ಈ ಬಿಗ್ ಬ್ಯಾಕಪ್ ಇರುತ್ತಲ್ಲ, ಫ್ಯಾಮಿಲಿ ಬ್ಯಾಕಪ್, ಬಿಗ್ ಮನಿ ಬ್ಯಾಕಪ್, ಇದೆಲ್ಲ ಇರುವಂಥವ್ರು ಒಂದು ಕಡೆ ಲಕ್ಕಿ ಅಂತ ಅನ್ಕೊಂಡ್ರೆ, ನಾವು ಯಾರು ಎಕ್ಸ್ಪ್ಲೋರ್ ಮಾಡಕ್ ಹೊರಡ್ತೀವಿ ಯುವಕರಲ್ಲಿ, ಯಾರು ಅದನ್ನ ಏನೋ ಒಂದು ಹೊಸದನ್ನ ನಮಗೆ ಮಾಡೋಕ್ಕಾಗಲ್ಲ, ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ, ನಾವು ಮಾಡಬೇಕು. ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಕದಲ್ಲಿರೋರೇ ಹೇಳ್ತಾ ಇರ್ತಾರೆ, ಇಲ್ಲ ಇಲ್ಲ ಇದು ನಿಮ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಯಾಕೆ ಮಾಡೋಕ್ಕಾಗಲ್ಲ, ಮಾಡೋಣ ನೋಡೋಣ ಅನ್ನೋ ಒಂದು ವ್ಯಕ್ತಿತ್ವವನ್ನು ನಾವು ಯಾವಾಗ, ಅದು ಬರೀ ಸ್ಪೆಷಲಿ ಮಿಡಲ್ ಕ್ಲಾಸ್ ಯುವಕರಲ್ಲಿ ತುಂಬಾ ಕಾಣಿಸುತ್ತೆ. ಬಿಕಾಸ್ ದೇ ವಾಂಟ್ ಟು ಗ್ರೋ, ನಾವೇನಾದ್ರೂ ಮಾಡಬೇಕು, ನಾವೆಲ್ಲಾದ್ರೂ ಹೋಗ್ಬೇಕು, ನಾವು ಅವ್ರಿಗಾಗಿದ್ರೆ ನಮಗೆ ಯಾಕಾಗಲ್ಲ, ಇದು ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ಸೊ ಆದ ವಿಷಯದಲ್ಲಿ ನೋಡೋದಕ್ಕೆ ಹೋದ್ರೆ ಸಮ್ಟೈಮ್ಸ್ ಐ ಫೀಲ್ ಈ ಮಿಡಲ್ ಕ್ಲಾಸ್ ಅವರಿಗೆ, ಅಲ್ಲಿನ ಯುವಕರಿಗೆ, ಅಲ್ಲಿನ ಶಕ್ತಿಗೆ, ಯಾಕಂದ್ರೆ ಭಾರತದಲ್ಲಿ ಇರುವಂಥದ್ದು ಅದೇ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಸ್ಟ್ರೆಂತ್ ಇರೋದು ಅದೇ. ಸೊ ಹಾಗಾಗಿ ನೋಡಕ್ ಹೋದ್ರೆ ಅಂತಹ ಸ್ಟ್ರೆಂತ್ ಅನ್ನ ನಾವು ಆದಷ್ಟು ಆ ಒಂದು ಏನ್ ಹೇಳ್ತಾರೆ ಝೀಲ್ನ ಆದಷ್ಟು ಬೆಳೆಸ್ಕೊಳ್ಳೋದಕ್ಕೆ, ಬಳಸ್ಕೊಳ್ಳೋದಕ್ಕೆ. ಮತ್ತೆ ಅದೇ ಲಕ್ ಅವರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಲಕ್ ಫ್ಯಾಕ್ಟರ್ ಏನು ಮಧ್ಯಮ ವರ್ಗದವರಿಗೆ ಅಂದ್ರೆ, ಅವರಿಗೆ ಕಳೆದುಕೊಳ್ಳುವಂಥವ್ರು ಅಥವಾ ಕಾಲಿಳಿಯುವಂಥವ್ರು ಇವ್ರು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಏನ್ ಹೇಳ್ತಾರೆ, ಓಕೆ ಇವ್ರೇನ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರು ಯಾವಾಗ ನಿಂತ್ಕೊಂಡು ದೊಡ್ಡದು ಮಾಡ್ತಾರಲ್ಲ, ಸೊ ಆವಾಗ ಪ್ರತಿಯೊಬ್ಬರಿಂದಲೂ ಸಹಕಾರ, ಒಂದು ಒಳ್ಳೆ ಉತ್ತೇಜನ ಸಿಗಬೇಕಾಗುತ್ತೆ. ಸೊ ಅಂತಹ ಕೆಲಸ ಎಲ್ಲ ಈ ಯುವವಾಣಿ ಪತ್ರಿಕೆ ಮಾಡಲಿ ಅಂತ ಹೇಳಿ. ಯಾಕಂದ್ರೆ ಒಂದು TV9 ಅವತ್ತಿನ ದಿವಸಕ್ಕೆ ನಮಗೆ 2007 ಹೊಸ ಚಾನಲ್, ಹೊಸ ವಿಷಯ. ಸೊ ಆ ಟೈಮಲ್ಲಿ ನಾನು ಬಂದು ಜಾಯಿನ್ ಆಗಿದ್ದಂತಹ ಸಂದರ್ಭದಲ್ಲಿ TV9 ಎಲ್ಲೋ ಒಂದ್ ಕಡೆ ನನಗೆ ಒಂದು ಕೆಲಸ ಆಗಿ ಕಾಣಿಸುತ್ತಷ್ಟೇ, ಇದೊಂದು ನನಗೇನು ಕೆಲಸ, ನನಗೆ ಇವತ್ತಿನ ದಿವಸಕ್ಕೆ ಹೊಟ್ಟೆ ಪಾಡಿಗೆ ನನಗೊಂದು ಕೆಲಸ ಬೇಕು, ಸೊ ನಾನು ಇದನ್ನ ಮಾಡಬೇಕು ಅಂತ ಹೇಳಿ. ಆಮೇಲೆ ನನಗೆ ಗೊತ್ತಾಯ್ತು ಅದು ಒಂದು ದೇವಸ್ಥಾನ ಅಂತ ಹೇಳಿ. ಯಾಕೆಂದ್ರೆ
ಇವತ್ತಿನ ದಿವಸ ದೇವಸ್ಥಾನದ ಇಂಟೀರಿಯರ್ಸ್ ಚೇಂಜ್ ಆಗಿದೆ, ದೇವಸ್ಥಾನದ ರೀತಿ ನೀತಿಗಳು ಬದಲಾಗಿದೆ. ಬಟ್ ನನಗೆ ಅನ್ಸೋದೇನಂದ್ರೆ ಇದು ದೇವಸ್ಥಾನನೇ ನನಗೆ ಚಿನ್ನ ಕೊಟ್ಟಿದೆ. ಪತ್ರಿಕೋದ್ಯಮ ನನಗೆ ಕರೆದು ಬಿಟ್ಟು ನೋಡಮ್ಮ ನೀವು ಜರ್ನಲಿಸ್ಟ್ ಅಂತ ಹೇಳಿ ಕರೆದು ಕೊಟ್ಟರು ಕೆಲಸ ನನಗೆ. ಯಾವತ್ತು ನಾನು BSc ಬಯೋಟೆಕ್ನಾಲಜಿ ಮಾಡಿರೋದು. ಸೊ ನನಗೆ ಅದೇ ನನ್ನ ಇಂಟ್ರೊಡಕ್ಷನ್ ಅಲ್ಲಿ ಅವ್ರು ಹೇಳಿದಾಗೆ ನನ್ನ ತಂದೆ ತೀರ್ಕೊಂಡ್ಮೇಲೆ ಒಂದ್ ಕಡೆ ಇಲ್ಲ ನನಗೆ ಕೆಲಸ ಬೇಕು ಅಂತ ಹೇಳಿ ಹುಡುಕ್ದಂಥ ಟೈಮಲ್ಲಿ ಟೆಲಿವಿಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ಹೋಗಿ ನೋಡಿ ಟ್ರೈ ಮಾಡು ಅಂತ ಹೇಳಿದಾಗ ನಾನು ಪ್ರಯತ್ನ ಪಟ್ಟಂತಹ ಒಂದು ಮಾಧ್ಯಮ TV9. ಸೊ ಆದರೆ ನನಗೆ ಕೈ ಬೀಸಿ ಯಾವುದೇ ರೀತಿಯ ಅಲ್ಲಿ ಯಾವುದೇ ಆಟಗಳಿಲ್ಲದೆ ಸೆಲೆಕ್ಟ್ ಮಾಡಿದ್ರು. ಒಂದಷ್ಟು ಜನ ನಮ್ಮ ಥರದ್ದೇ ಹಳ್ಳಿಗಳಿಂದ ಬಂದಂತಹ, ನಾನು ಹಳ್ಳಿ ಅಂದರೆ ಹಳ್ಳಿಯಿಂದನೇ ಬಂದಿದ್ದಂಥವಳು, ಬ್ರಹ್ಮಾವರದ ಹಂದಾಡಿ ಅನ್ನೋದು ಜಾಗ ನನಗೆ ಬಂದಿರೋದು. ಸೊ ಅಂಥ ಜಾಗದಿಂದ ಬಂದಾಗ ಕೈ ಬೀಸಿ ಕರೆದು ನನಗೆ ಕೆಲಸ ಕೊಟ್ಟು ಇವತ್ತಿನ ದಿವಸ ನಾನು ಏನೇ ಆಗಿರ್ಬೋದು ನಿಮ್ಮ ಮುಂದೆ ಮಾತಾಡ್ತಿರ್ಬೋದು. ಸೊ ಅದಕ್ಕೆಲ್ಲದಕ್ಕೂ ಕಾರಣ ನನ್ನ ಆ ಮಾಧ್ಯಮ ಆಗಿರೋದ್ರಿಂದ ನಾನು ಹೇಳೋದೇನಂದ್ರೆ ಅವತ್ತಿಂದ ಇವತ್ತಿನ ತನಕ ಒಂದೇನು ಮಾಡಬಹುದು ಅಂದರೆ ಯಾವುದೇ ಯುವಕರಿಗೆ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ ಅಪಾರ್ಚುನಿಟೀಸ್ ವಿಲ್ ನಾಕ್ ಯುವರ್ ಡೋರ್. ಅಪಾರ್ಚುನಿಟೀಸ್ ಬಂದೇ ಬರುತ್ತೆ, ಪ್ರತಿಯೊಂದು ಹಂತದಲ್ಲೂ ಬರುತ್ತೆ. ಅದನ್ನು ನೋಡಿ ದಟ್ ಬರ್ತಾ ಇದೆ, ಈ ಅಪಾರ್ಚುನಿಟಿ ಸಿಗ್ತಾ ಇದೆ. ಸೊ ಇದನ್ನು ನಾನು ಆದಷ್ಟು 100% ಬಳಸ್ಕೊಳ್ತೀನಿ ಅಂತ ಹೇಳಿ. ಮೇ ಬಿ ಶಶಾಂಕ್ ಅವ್ರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಅಪಾರ್ಚುನಿಟಿನ. ಶಶಾಂಕ್ ಅವ್ರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೀರಾ. ಸೊ ಹಾಗೆ ಅದೇ ಥರದ ಅಪಾರ್ಚುನಿಟೀಸ್ನ ಆದಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ನಲ್ಲಿ ಬಳಸ್ಕೊಂಡು ಬೆಳೆಯೋದಕ್ಕೆ ಅದರಲ್ಲಿ 100% ಹಾಕ್ಬಿಟ್ರೆ ಯಾವುದೇ ಜಾಗ ಕೂಡ ನಿಮಗೆ ಮೋಸ ಮಾಡಲ್ಲ, ನಿಮಗೆಲ್ಲೂ ಕೂಡ ಸೋಲಿಸಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದಷ್ಟು ಯುವಕರು ಗೆಲ್ಲಿ, ಹಾಗೆ ಪವನ್ ಕಣಗಲಿ ಸರ್ ಅಂತವರು ಆದಷ್ಟು ಯುವಕರನ್ನ ಒಟ್ಟು ಮಾಡುವಂಥ ಹಾಗೆ ಅವರಿಗೆ ಉತ್ತೇಜನ ಕೊಡುವಂಥ ಕೆಲಸ ಮಾಡಲಿ. ಅದ್ರ ಜೊತೆ ನಾನು ಇವತ್ತು ಸಾರಿಕಾ ಮ್ಯಾಮ್ ಹತ್ರ ಮಾತಾಡ್ಕೊಂಡು ಬಂದೆ. ಒಂದು ವಿಮೆನ್ ಆಂಟ್ರಪ್ರನರ್ ಅಥವಾ ಎಂಟರ್ಪ್ರೈಸಿಂಗ್ ಆಗಿರುವಂಥ ಒಂದು ಕ್ವಾಲಿಟೀಸು ಬೆಳಗಾವಿಯಲ್ಲಿ ತುಂಬ ಜಾಸ್ತಿ ಇದೆ. ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ತಾಯಿ ಕೂಡ ವೈಚಾರಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ, ನಿಮ್ಮ ತಂದೆ ವೈಚಾರಿಕವಾಗಿ ಸ್ಟ್ರಾಂಗ್ ಇದ್ದಾರೆ. ಸೊ ಒಂದು ಸ್ಟ್ರಾಂಗ್ ಇತಿಹಾಸ ಇರುವಂತಹ ಜಾಗ ಇದು ಕೂಡ. ಸಂಕೇಶ್ವರ ಕೂಡ ನಾನು ನೋಡ್ಕೊಂತ ಬರ್ತಾ ಇದ್ದೆ. ಸೊ ಇವನ್ ನಿಮಗೆ ಏನು ಹೇಳ್ತಾರೆ, ಪತ್ರಿಕೋದ್ಯಮಗಳು ಕೂಡ ಇದ್ರದ್ದು ಕೊಡುಗೆ ಬಹಳ ದೊಡ್ಡ ಮಟ್ಟಿಗೆ ಇದೆ. ಸಂಕೇಶ್ವರ ಇಸ್ ನಾಟ್ ಅ ಪ್ಲೇಸ್, ಐ ಥಿಂಕ್ ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತು ಸಂಕೇಶ್ವರ ಅನ್ನೋದು. ಸೊ ಹಾಗಾಗಿ ಸಂಕೇಶ್ವರದ ಒಂದು ಜಾಗದ ಮಹಿಮೆ, ಆಮೇಲೆ ಹೆಣ್ಣು ಮಕ್ಕಳು ಈ ಭಾಗದಲ್ಲಿ ನಾನೇನು ಗೊತ್ತಾ, ಸೌತ್ ಕೇಂದ್ರದಲ್ಲಿ ಇರೋದ್ರಿಂದ ನಾವೇನು ಅನ್ಕೊಳ್ತೀವಿ, ನಮಗೆ ಸೌತ್ ಕೇಂದ್ರ ಈ ಕಡಲ ಭಾಗದಲ್ಲಿ ಇರೋವಂಥವ್ರು, ಹಾಗೆ ಈ ನಾರ್ತ್ ಕರ್ನಾಟಕ ಭಾಗದ ಜನರಿಗೆ ಸ್ವಲ್ಪ ಹಿಂಗೆ ತಾಳಮೇಳ ಸ್ವಲ್ಪ ಕಡಿಮೆನ ನನಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಹಾಗೆ. ನನಗೆ ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡುವಾಗ ನಮಗೆ ಒಂದಷ್ಟು ಜನ ಸಿಗ್ತಾರೆ ಹೊರತು ಯೂಶ್ವಲ್ ತಾಳಮೇಳ ಕಡಿಮೆ, ನಿಮಗೆ ಗೊತ್ತಿರೋದಿಲ್ಲ. ಬಟ್ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಎಂತ ಆತ್ಮೀಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಮ್ಮ ಜೊತೆಲಿ ಒಡನಾಡುವಂಥ ರೀತಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಸೊ ತುಂಬ ಖುಷಿ ಆಯಿತು ಇವತ್ತಿಲ್ಲಿಗೆ ಬಂದು. ಆ್ಯಂಡ್ ನಾನು ತುಂಬ ಜಾಸ್ತಿ, ನಾನು ಇಷ್ಟು ಮಾತಾಡಲ್ಲ ಸರ್ ಯೂಶ್ವಲಿ. ಸೊ ತುಂಬ ಜಾಸ್ತಿ ಮಾತಾಡಿದ್ರೆ ನೋಡಿ ಹೊಟ್ಟೆಗೆ ಹಾಕೊಳ್ಳಿ, ಚೆನ್ನಾಗಿ ಮಾತಾಡಿದ್ರೆ ಅನಿಸಿದ್ರೆ ಖುಷಿಯಾಗಿರಿ, ಎಲ್ಲರೂ ಒಂದು ಸ್ವಲ್ಪ ನಗಾಡಿ ಆರಾಮಾಗಿರಿ, ಯಾಕೋ ಶೆಕೆ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಓಕೆನಾ? ಥ್ಯಾಂಕ್ ಯು. ಎಲ್ಲರ ಜೀವನ ಚೆನ್ನಾಗಿರಲಿ. ಈ ಯುಗಾದಿ ಆದಷ್ಟು ನಿಮ್ಮೆಲ್ಲರ ಲೈಫಲ್ಲಿ ತುಂಬ ಒಳ್ಳೆಯ ವಿಷಯಗಳನ್ನು, ಒಳ್ಳೆಯ ಸಕ್ಸಸ್ಸನ್ನು ತರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಸ್ವಾಮೀಜಿ, ನಿಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ದುರ್ಗುಂಡೇಶ್ವರನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ವೇದಿಕೆ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಸಂಕೇಶ್ವರನವರದ್ದು ಬರ್ತಾರೆ. ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಆತ್ಮೀಯರಾದಂಥ ಪವನ್ ಕಣಗಲಿ ಅವರೇ, ಶೀತಲ್ ಶೆಟ್ಟಿ ಅವರೇ, ಸಾರಿಕಾ ರಾಯಭಾಗಿ ಅವರೇ, ಎಲ್ಲರಿಗೂ ಶರಣಾರ್ಥಿಗಳು. ಭಾಳ ವಿಶೇಷವಾದಂಥ ದಿನ. ಪವನ್ ಕಣಗಲಿ ಅವರು ಈ ರೀತಿ ಒಂದು ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡೆ. ನಾನು ಇವತ್ತು ಬೇರೆ ಕಾರ್ಯಕ್ರಮ ಒಂದಿತ್ತು, ಅದನ್ನು ಬಿಟ್ಟೆ. ನಾನು ನೀವು ಬರಲೇಬೇಕು ಅಂತ ಹೇಳಿದ್ರು. ಹಾಗೆ ಇಂಥ ಒಂದು ಸುಂದರವಾದಂಥ ಚೊಕ್ಕವಾದಂಥ ಕಾರ್ಯಕ್ರಮ, ಚಿಕ್ಕದವರು ಅತ್ಯಂತ ಚೊಕ್ಕವಾದಂಥ ಕಾರ್ಯಕ್ರಮ ತಾವು ಕರೆದಿದ್ದೀರಿ. ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಮಂಗಳೂರಲ್ಲಿರುವಾಗಲೇ ಈ ಯುವವಾಣಿ ಪತ್ರಿಕೆ ಬಗ್ಗೆ ತಿಳ್ಕೊಂಡಿದ್ದೆ ಅಲ್ಲ, ನನ್ನ ಬಗ್ಗೆ ಒಂದು ಲೇಖನ ಮಾಡಿದ್ರು. ಪವನ್ ಕಣಗಲಿ ಅವ್ರಿಗೂ ನನಗೂ ಮೊದಲಿಗೆ ತುಂಬ ನಿಕಟವಾದ ಸಂಬಂಧ ಏನೂ ಅಲ್ಲ, ಆದರೆ ನನ್ನ ಬಗ್ಗೆ ಅವರೊಂದು ಭಾಳ ದೊಡ್ಡ ಅಭಿಪ್ರಾಯ. ನಮ್ಮ ಭಾಗದವರೊಬ್ರು ಹೋಗಿ ಮಂಗಳೂರಲ್ಲಿ ಏನೋ ಸಾಧನೆ ಮಾಡಿದ್ದಾರೆ ಅಂತ ಅವರು ಒಂದ್ಸಲ ಲೇಖನ ಮಾಡಿದ್ರು ಹೋದ ವರ್ಷ ದೀಪಾವಳಿ ವಿಶೇಷಾಂಕದಲ್ಲಿ.
ಹಾಗೆ ನನ್ನ ಅವ್ರ ಸಂಬಂಧ ಇಲ್ಲಿ ಬಂದಾಗ ಒಂದ್ಸಲ ನಾನು ತುಂಬ ಹೆಕ್ಟಿಕ್ ಇತ್ತು ನನಗೆ. ನಾನು ಸಾಮಾನ್ಯ ಬಂದರೆ ವರ್ಷಕ್ಕೆ ಒಂದು ದಿವಸ ಬರ್ತಿದ್ದೆ ಅಷ್ಟೇ. ಬಂದಾಗ ಒಂದ್ಸಲ ಸೀದಾ ಮಂಗಳೂರು ಹೋಗ್ತಾ ಇದ್ದೆ. ಅವ್ರು ಹಠ ಮಾಡಿ ಇಲ್ಲಿ ಕರೆಸಿದ್ರು. ಅಂದಿನಿಂದ ಶುರುವಾದಂಥ ಈ ನಮ್ಮ ಸಂಬಂಧ ಇವತ್ತು ಅದೆಷ್ಟು ಗಟ್ಟಿ ಇದೆ ಅಂದರೆ ನಮ್ಮ 100 ವರ್ಷಗಳ ಸಂಬಂಧ ಏನೋಪ್ಪ ಅನ್ನೋ ಥರ ಗಟ್ಟಿಯಾಗಿದೆ. ಈಗಾಗಲೇ ಶೀತಲ್ ಶೆಟ್ಟಿ ಅವರು ಹೇಳಿದಾಗೆ ಒಂದು ಪತ್ರಿಕೆಯನ್ನು ನಡೆಸೋದು ಅಂತ ಹೇಳಿದ್ರೆ ಈಗಿನ ಕಾಲಮಾನದಲ್ಲಿ ಕಷ್ಟ. ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ ಇವನ್ನೆಲ್ಲ ಯಾರು ಓದ್ತಾರೆ ಅನ್ನುವಂಥ ಮನೋಭಾವ ಇದೆ. ಅಂಥದ್ರಲ್ಲಿ ಹೊಸತನಕ್ಕೆ ಹೆಸರಾದಂಥ ಪವನ್ ಕನಗಲಿ ಅವರು. ನಾನು ಮಂಗಳೂರಲ್ಲಿ 17 ವರ್ಷ ಈ ಭಾಗದಲ್ಲಿ ಕಳೆದಿದ್ದೀನಿ, 17 ವರ್ಷ ಮಂಗಳೂರಲ್ಲೇ ಕಳೆದಿದ್ದೀನಿ. ನನ್ನ ಕರ್ಮಭೂಮಿಯಾಗಿ ನಾನು ಮಂಗಳೂರು ಆಯ್ಕೆ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ಬಂದಾಗ ಅಥವಾ ಉತ್ತರ ಕರ್ನಾಟಕದ ಬಗ್ಗೆ ನಾವೇನು ಮನೋಭಾವ ಬೆಳೆಸ್ಕೊಂಡಿದ್ವಿ ಅಂತಂದರೆ, ಇಲ್ಲಪ್ಪ ಮಂಗಳೂರು ಅಂತಂದ್ರೆ ಹೊಸತನ ತೆಗೆದುಕೊಳ್ತೈತಿ, ನಮ್ಮ ಭಾಗದವ್ರು ಅಂದ್ರೆ ನಮ್ಮವ್ರಿಗೆ ಹೇಳಿದ್ದ ನನಗೆ, ಮತ್ತು ನಾನು ಹಂಗೆ ಅಂದ್ಕೊಂಡೇನಿ. ಹೊಸತನಕ್ಕೆ ನಾವು ತಡ್ಕೊಳ್ಳೋದಿಲ್ಲ ಅಂತಂದ್ರೆ ಏನೋ ಹೊಸದು ಬಂದರೆ ಸ್ವೀಕಾರ ಮಾಡೋದಿಲ್ಲ ಅಂತ. ಬಟ್ ಪವನ್ ಕನಗಲಿ ಅವರು ನೋಡಿದ ಮೇಲೆ ಏನು ಅನಿಸ್ತೈತೆ ಅಂದರೆ, ಏನೇ ಹೊಸದು ಬರಲಿ ಮಂಗಳೂರಲ್ಲಿ ಏನು ನಡೀತಿದ್ದಲ್ಲ ಅದನ್ನೆಲ್ಲ ಅವ್ರು ಸಂಕೇಶ್ವರದಲ್ಲಿ ಮಾಡೋದ. ಸೊ ಹೀಗಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನ ಹೇಳ್ತೇನೆ ಈ ಸಂದರ್ಭದಲ್ಲಿ. ವಿಶೇಷ ಏನು ಅಂತ ಅಂದರೆ, ಯಾಕಿಂದ ಹೇಳ್ತಾ ಇದ್ದೀನಿ ಅಂದರೆ, ಈ ಗಾಳಿಪಟ ಉತ್ಸವ ಅನ್ನೋದು ನಮ್ಮ ಮಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಸೊ ಅದು ನೋಡಿದ್ರೆ ಸಂಕೇಶ್ವರದಲ್ಲಿ ಅವ್ರು ಮಾಡಿದ್ದಾರೆ. ಈ ನಿರ್ವಾಣ ಕೆಫೆ ಇಂಥ ಕೆಫೆಗಳನ್ನೆಲ್ಲ ವಿಶೇಷವಾಗಿ ಈ ಥರ ಹೆಸರುಗಳನ್ನ ಕೊಡೋದು, ಈ ರೀತಿ ಇಂಟೀರಿಯರ್ಸ್ ಅನ್ನು ಮಾಡೋದು, ಊರಿನ ಜನರಿಗೆ ಏನಾದರೂ ಹೊಸತನ ಕೊಡಬೇಕು ಅನ್ನೋ ಹಂಬಲದಿಂದ ಪವನ್ ಕನಗಲವರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಈ ಲೇಔಟ್ ನೋಡೋದಾದ್ರೆ, ಈ ರೀತಿ ಲೇಔಟ್ಗಳನ್ನ ಮಂಗಳೂರಲ್ಲಿ ಕೂಡ ನೋಡಿಲ್ಲ. ಇಷ್ಟು ಅಚ್ಚುಕಟ್ಟನ, ಇಷ್ಟು ನೀಟಾಗಿ ರಸ್ತೆಗಳು ಅಥವಾ ಡ್ರೈನೇಜ್ ಸಿಸ್ಟಮ್, ಲೈಟ್ ವ್ಯವಸ್ಥೆಗಳು, ಇಷ್ಟು ವ್ಯವಸ್ಥೆಗಳನ್ನ ಎಲ್ಲೂ ನೋಡಿಲ್ಲ. ಆದ್ರೆ ಅದನ್ನ ನಾನು ಸಂಕೇಶ್ವರದಾಗ ನೋಡೋಕೆ ಸಿಕ್ಕಿದ್ದೆ. ಅದಕ್ಕೆ ಕಾರಣ ಯಾರಂದ್ರೆ ಪವನ್ ಕನಗಲಿ ಅವರು. ಹೀಗಾಗಿ ಅವ್ರ ಬಗ್ಗೆ ನನಗೊಂದು ವಿಶೇಷವಾದಂಥ ಅಭಿಮಾನ. ಸೊ ಹಾಗಾಗಿ ತುಂಬ ಪ್ರಯತ್ನಗಳು ಮಾಡ್ತಾರೆ. ವಿಶೇಷವಾಗಿ ಯುವವಾಣಿ ಕಳೆದ 13 ವರ್ಷಗಳಿಂದ ಸಂಕೇಶ್ವರ ಭಾಗದಲ್ಲಿ, ಈ ಭಾಗದಲ್ಲಿ ತನ್ನ ಛಾಪನ್ನು ಹೊತ್ತಿದೆ. ಈ ಸಲದ ವಿಶೇಷಾಂಕ ಬಹಳ ವಿಶೇಷವಾದಂಥದ್ದು. ಪವನ್ ಕನಗಲಿ ಅವರು ಮತ್ತು ಶಶಾಂಕ್ ಮಾಡಿದಂಥ ವಿಶೇಷಾಂಕ ಬಹಳ ವಿಶೇಷವಾದದ್ದು. ಏನಪ್ಪ ಅಂತಂದರೆ, ನಾನು ಹೀಗೆ ಅದನ್ನು ಪುಟ ತಿರುತ್ತಾ ಇದ್ದೀನಿ. ಅಲ್ಲಿ ಏನು ನೋಡೋಕೆ ಸಿಗೋದಿತ್ತು ಅಂತಂದ್ರೆ ನನಗೆ ಇದ್ರೊಳಗೆ ಯಾವುದೂ ನಕಾರಾತ್ಮಕ ಸುದ್ದಿಗಳಿಲ್ಲ, ಭಾಳ ಪಾಸಿಟಿವ್ ನ್ಯೂಸ್ ಅದಾವೆ, ಎಲ್ಲ ಸಕಾರಾತ್ಮಕ ಅದಾವೆ. ಸಾಮಾನ್ಯವಾಗಿ ಈ ಥರದ ಪತ್ರಿಕೆಗಳಂತಂದರೆ ಒಂದು ಸ್ವಲ್ಪ ಅಂಥದ್ದು ಬರೋದ್ರನ್ನ ಜನ ಓದ್ತಾರೋ ಅನ್ನೋ ಮನೋಭಾವ ಇದ್ರೂ ಕೂಡ ಯುಗಾದಿ ವಿಶೇಷಾಂಕ ಅದು. ಈ ವರ್ಷದ ಆರಂಭ ಹೊಸತನಕ್ಕೆ ನಾಂದಿ ಹೇಳಿದ್ದಾರೆ. ಏನು ಅಂತಂದರೆ, ಪಾಸಿಟಿವ್ ನ್ಯೂಸನ್ನು ನಾವು ಕೊಟ್ಟು ಜನ ಪತ್ರಿಕೆ ಓದೋಂಗೆ ಮಾಡ್ಬೋದು. ಆದರೆ ಒಂದು 2-3 ಲೇಖನಗಳನ್ನ ವಿಶೇಷವಾಗಿ ನಾನು ಗಮನಿಸಿದ್ದೀನಿ. ಏನು ಅಂತ ಹೇಳಿದ್ರೆ, ಸ್ಟಾರ್ಟಪ್ ಬಗ್ಗೆ ಅವರು ಬರೆದಿದ್ದಾರೆ ಒಂದು ಲೇಖನವನ್ನು. ಸ್ಟಾರ್ಟಪ್ ಅಂದರೆ ಏನು, ಯುವಕರು ಎಲ್ಲೆಲ್ಲಿ ತಪ್ಪಾದರು, ಸ್ಟಾರ್ಟಪ್ಗಳನ್ನ ಮಾಡೋಕ್ಕಿಂತ ಮೊದಲು ಯಾವ ಪ್ರಿಕಾಷನ್ಸ್ ನಾವು ತಗೊಳ್ಬೇಕು ಅಂತ. ನಾನು ಒಂದು 3 ಸ್ಟಾರ್ಟಪ್ಗಳನ್ನ ಮಂಗಳೂರಲ್ಲಿ ಮಾಡಿದ್ದೀನಿ. ಮಂಗಳೂರಲ್ಲಿ 2 ಸ್ಟಾರ್ಟಪ್ ಮತ್ತು ಸಂಕೇಶ್ವರದಲ್ಲಿ ಒಂದು ಸ್ಟಾರ್ಟಪ್ ಮಾಡಿದ್ದೀನಿ. ಹೀಗಾಗಿ ನನಗೆ ಏನು ಅನಿಸ್ತಂದ್ರೆ, ಓಕೆ, ಇಂಥ ಆಲೋಚನೆಗಳಿರುವಂಥ ಪತ್ರಕಾರ ಬೇಕು ಅಂತ ಹೇಳಿ ಅದು ಇಲ್ಲಿ ಕಂಡಿದೆ ನನಗೆ. ಸೊ ಹೀಗಾಗಿ ಈ ವಿಶೇಷಾಂಕದಲ್ಲಿ ತುಂಬ ಪಾಸಿಟಿವ್. ಉದಾಹರಣೆಗೆ ನಮ್ಮ ಪರ್ವತರಾವ್ ಅವ್ರ ಬಗ್ಗೆ ಒಂದು ಲೇಖನ ಇದೆ. ಅವ್ರು ವಿಶೇಷವಾಗಿ ಸ್ವಚ್ಛ ಸಂಕೇಶ್ವರ ಕಾರ್ಯಕ್ರಮವನ್ನು ಮಾಡಿದಾಗ ಯಾವುದೇ 27 ವಾರಗಳಲ್ಲಿ ಯಾವುದೇ ವಾರಗಳನ್ನು ತಪ್ಪಿಸ್ಕೊಳ್ದೆ ಸ್ವತಃ ಅವರೇ ಬಂದು, ಸಾಮಾನ್ಯವಾಗಿ ನಾವು ನೇತಾರರು ಅಥವಾ ರಾಜಕಾರಣಿಗಳಂದ್ರೆ ಏನಂದ್ರೆ ಅವ್ರು ಬಂದ ಫ್ಲಾಗ್ ಆಫ್ ಮಾಡಿ ಭಾಷಣ ಮಾಡಿ ಹೋಗ್ತಾರೋ ಅಂತ. ಅದಕ್ಕೆ ಅಪವಾದ ಎಂಬಂತೆ ನಮ್ಮ ಪರ್ವತರಾವ್ ಅವರು ಶ್ರಮದಾನ ಮಾಡ್ತಿದ್ರು. ಶ್ರಮದಾನ ಮಾಡಿ ಕೊನೆಯವರೆಗೂ ಇದ್ದು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಹೋಗ್ತಿದ್ರು. ಅಂಥವ್ರ ಬಗ್ಗೆ ವಿಶೇಷವಾಗಿ ಗುರುತಿಸಿ ಆ ಫೋಟೋ ಕೂಡ ತೊಗೊಂಡಿದ್ದಾರೆ ಅವರು ಕಸ ಗುಡಿಸೋದು. ಸೊ ಅಂಥವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸ ಯುವವಾಣಿ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ. ನಮ್ಮ ಸುಧಾಕರ್ ಶೆಟ್ಟಿ ಅವ್ರದ್ದು ಗ್ರ್ಯಾಂಡ್ ಬಗ್ಗೆನೂ ಹಾಕಿದ್ದಾರೆ, ಅದನ್ನು ಕೂಡ ಗಮನಿಸಿದ ನಾನು. ಸೊ ಹೊಸ ಪ್ರಯತ್ನಗಳು ಏನು ಸಂಕೇಶ್ವರದಲ್ಲಿ ಆಗಲಿದೆ ಸರ್. ನಾನು ಯಾವಾಗಲೂ ಮಂಗಳೂರು ಅಂತ ಬರ್ತಾ ಇದ್ದೆ ಭಾಷಣ ಮಾಡಿ ಹೊಸ ಪ್ರಯತ್ನಗಳು ಏನು ಸಂಕೇಶ್ವರದಾಗ ನಡೆದವು ಅದನ್ನೆಲ್ಲ ಗುರುತಿಸಿಕೊಂಡು ತಾವು ಹೊಸತನಕ್ಕೆ ನಾಂದಿ ಹಾಡೋದಾರು, ಅದು ಹೊಸತನವನ್ನು ಮೈಗೂಡಿಸ್ಕೊಳ್ಳೋದಾರು, ಅನುಷ್ಠಾನ ಮಾಡೋದಾರು, ಜೊತೆಗೆ ಅದನ್ನ ಯಾರು ಮಾಡೋದ್ರು ಅವ್ರನ್ನ ಅಪ್ರಿಷಿಯೇಟ್ ಮಾಡೋದಾರು. ನನ್ನನ್ನು ಕರೆಯೋ ಪ್ರಮೇಯವೇ ಇರಲಿಲ್ಲ ಅವರು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಅಪೇಕ್ಷಿತ ಅಲ್ಲ ಲೆಕ್ಕದಾಗ. ಆದ್ರೆ ಅವ್ರಿಗೆ ಏನು ಅನ್ಸೈತೆ ಅಂದ್ರೆ, ಓಕೆ, ಇವ್ರಿಗೂ ಹೊಸ ವಿಚಾರಗಳದಾವು, ಒಂದು ಸ್ವಲ್ಪ ನಮ್ಮ ಜೊತೆಗೆ ಇವ್ರು ಇರಲಿ ಅನ್ನೋಂಥ ದೃಷ್ಟಿಯಿಂದ ಮೋಸ್ಟ್ಲಿ ಇಲ್ಲಿ ಕರೆದ್ರೆ ನಾನು ರಿಸರ್ಚ್ ಮಾಡಿ ಬಂದಾಗ ಹೇಳಿದ್ರು, ನಾನು ಒಂದ್ಸಲ ನಿಮ್ಮನ್ನ ಕೆಫೆಗೂ ಕರಿತೀನಿ ಅಂತ ಹೇಳಿ. ಬಟ್ ಈ ರೀತಿ ಕರೀತಾರೆ ಅಂತ ಗೊತ್ತಿರಲಿಲ್ಲ. ಸೊ ಬಹಳ ಖುಷಿಯಾಗೈತಿ. ಯುವವಾಣಿ ಪತ್ರಿಕೆ ದಯಮಾಡಿ ಪಾಸಿಟಿವ್ ನ್ಯೂಸ್ ಕೊಡ್ರಿ. ನೆಗೆಟಿವ್ ನ್ಯೂಸ್ ಕೂಡ ಭಾಳ ಪತ್ರಿಕೆಗಳು ಅದಾವು, ಬಟ್ ಪಾಸಿಟಿವ್ ನ್ಯೂಸ್ ಕೂಡ ಎಷ್ಟು ಅದಾವ ಅಂತಂದ್ರೆ, ನಾನು ಗಮನಿಸಿದಾಗ ಒಂದೇ ಒಂದು ನೆಗೆಟಿವ್ ಸುದ್ದಿ ಇಲ್ಲ. ಭಾಳ ಅಡ್ವರ್ಟೈಸ್ಮೆಂಟ್ ಹಾಕಿಲ್ಲ. ಇನ್ನೊಂದು ಅವ್ರು ಹೇಳಿದ ವಿಶೇಷ ಏನಂದ್ರೆ, ಯಾರ್ದು ಫೋಟೋ ಹಾಕಿಲ್ರಿ ಮೇಲೆ ಅಂತ ಹೇಳಿ. ಸೊ ಹೊಸತನದ ಫೋಟೋ ಹಾಕಿದವು, ಚಿಗುರ್ದು ಫೋಟೋ ಹಾಕೊಂಡಿದ್ದೇವೆ.
ನಾವೊಂದು ಭರವಸೆಯ ಸಂಕೇತವಾಗಿ ಇವತ್ತಿನ ಚಿಗುರು ಹೊಸ್ತನ ಶುರುವಾಗಿದೆ. ಸಂಕೇಶ್ವರಕ್ಕೆ ಮುಂದಿನ 25 ವರ್ಷಗಳ ಕಾಲ, 50 ವರ್ಷಗಳ ಕಾಲ ಸುವರ್ಣ ಕಾಲ, ಅಥವಾ ನಮ್ಮ ದೇಶದ ಪ್ರಧಾನಿಗಳು ಹೇಳೋ ಹಾಗೆ ಅಮೃತ ಕಾಲ ಸಂಕೇಶ್ವರದಲ್ಲಿ ನಾನು ಗಮನಿಸಿರೋ ಹಾಗೆ. ಯಾಕಂದ್ರೆ ನಾನೊಬ್ಬ ಇಲ್ಲಿಯೇ ಹುಟ್ಟಿ ಬೆಳೆದಿದ್ರು ಕೂಡ ಹೊರಗಿನವನಾಗೆ ಬಂದಿದ್ದೇನೆ. ಇಲ್ಲಿ ನಾನು ನೋಡೋ ತಟಸ್ಥವಾಗಿ ನೋಡೋದಾದ್ರೆ, ಅಥವಾ ನನ್ನನ್ನು ಕೇಳ್ತಿರ್ತಾರೆ, ಮಂಗಳೂರು ಕೇಳಿದ್ರೆ ಮೊನ್ನೆ ಯಾರೊಬ್ರು ಫೇಸ್ಬುಕ್ಕಲ್ಲಿ ಮಂಗಳೂರಿಗೂ ಮತ್ತು ಸಂಕೇಶ್ವರಕ್ಕೆ ಏನು ಡಿಫ್ರೆನ್ಸ್ ರೀ ಅಂತ ಹೇಳಿ. ನಾನು ಡಿಫ್ರೆನ್ಸ್ ಇದು ಅಂದರೆ ಭಾಳ ಇರ್ತಿದ್ದು ಅಂದ್ಕೊಂಡೇನೋ, ಆ್ಯಕ್ಚುಲಿ ಭಾಳ ಐತಿ, ಅದ್ರ ಪಾಸಿಟಿವ್ ಸೆನ್ಸಲ್ಲಿ. ನಮ್ಗೆ ಇಷ್ಟು ಸಣ್ಣ ಟೌನ 40,000 50,000 ಜನಸಂಖ್ಯೆ ಇರುವಂಥ ಟೌನಿಗೆ ಇಷ್ಟು ಚಲೋ ರೆಸ್ಪಾನ್ಸ್ ಬರ್ತದೆ ಅಂತ ನಂಬಕ್ಕಾಗಲಿಲ್ಲ. ನಮ್ಮ ಮಂಗಳೂರಲ್ಲಿ ಆರಂಭದಲ್ಲಿ ಹೆಂಗೆ ಬಂದಿತ್ತೋ ಅದಕ್ಕಿಂತ ಹೆಚ್ಚಿಗೆ, ಅಲ್ಲಿ 7 ಲಕ್ಷ ಜನಸಂಖ್ಯೆ, ಅದಕ್ಕಿಂತ ಹೆಚ್ಚಿಗೆ ರೆಸ್ಪಾನ್ಸ್ ಇಲ್ಲಿ ಬಂದಿದೆ. ಅಂದರೆ ವಿಶೇಷವಾಗಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲ, ನಾವು ಏನೇ ಚಟುವಟಿಕೆ ತಗೊಂಡ್ರು, ಉದಾಹರಣೆಗೆ ಗಿಡ ನೆಡೋ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದಕ್ಕೂ ಸಪೋರ್ಟ್ ಬರ್ತಾ ಇದೆ. ನೀರಿನ ಸಂರಕ್ಷಣೆ ಅಥವಾ ಮಳೆ ಕೊಯ್ಲು, ಅದಕ್ಕೂ ಸಪೋರ್ಟ್ ಬರ್ತೈತಿ. ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ, ಅಥವಾ ರೆನೋವೇಷನ್, ಒಂದಷ್ಟು ಪಾರ್ಕ್ಗಳನ್ನು ರೆನೋವೇಷನ್ ಮಾಡೋಣ, ಹೊಸ ಪಾರ್ಕ್ಗಳನ್ನು ಮಾಡೋಣ. ನಾವು ಪ್ರತಿ ವಾರ ನಾವು ಮೀಟಿಂಗ್ ಮಾಡೋದು ಆಲ್ಮೋಸ್ಟ್. ಈಗ ಇಲ್ಲೇ ಒಂದು ಆಫೀಸ್ ಮಾಡಿದ್ವಿ, ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ ಅಂತ ಮಾಡಿದ್ದೀವಿ. ಇವ್ರ ಅಪೋಸಿಟ್ ಅಂದರೆ ಈ ಲೇಔಟ್ ಅಪೋಸಿಟ್ ಒಂದು ಆಫೀಸ್ ಐತಿ, ಹರ್ಮಿಷಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸ್ಟಾರ್ಟಪ್, ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ ಅಂತ ಅದು ಸ್ಟಾರ್ಟಪ್ ಆಫೀಸ್ ಕೂಡ ಮಾಡಿದ್ದೀವಿ. ಸೊ ಇದು ಯಾಕೆ ಹೇಳೋದಂತಂದ್ರೆ, ಸಂಕೇಶ್ವರದಲ್ಲಿ ಇದಕ್ಕೆಲ್ಲ ಅವಕಾಶ ಐತೆ ಮಾಡೋಣ. ಸಂಕೇಶ್ವರ ಒಂದು ಮಾದರಿ ಪಟ್ಟಣ ಆಗುವಂಥ ಎಲ್ಲ ಸರ್ವ ಅವಕಾಶಗಳು ಅದಾವು. ಸೊ ಆದ್ದರಿಂದ ಅಂಥದಕ್ಕೆಲ್ಲ ಪವನ್ ಕನಗಲಿಯವರು ಅಂಥ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ನೀವೆಲ್ಲ ಸಾಥ್ ಕೊಡ್ತೀರಿ, ನಾವೆಲ್ಲ ಸೇರಿ ಹೊಸ ಸಮಾಜವನ್ನು, ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಶಶಾಂಕ್ ಮಾಡಿ ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳಿದ್ರು. ಇಲ್ಲ, ನಾವು ಕೂಡ ನಿಮ್ಮ ಜೊತೆಗೆ ಇರ್ತವೆ, ನೀವು ಹೇಳ್ಕೊಡ್ರಿ, ನಾವು ಹೇಳ್ತಾವೆ. ಯುವ ಪತ್ರಕರ್ತರಾಗಿದ್ದೀರಿ, ನಮ್ಗೆ ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ನಮ್ಮ ಕಡೆ ಯಾವಾಗಲೂ ಇರ್ತೈತಿ. ನಮ್ಗೆ ಏನೇ ಬೇಕಾಗಲಿ, ವಿಶೇಷವಾಗಿ ಪತ್ರಿಕೆ ವಿಷಯದಲ್ಲಿ ಒಳ್ಳೆ ಸುದ್ದಿಗಳನ್ನು ಕೊಡ್ರಿ, ವಿಶೇಷವಾದ ಸುದ್ದಿಗಳನ್ನು ಕೊಡ್ರಿ, ಹೊಸ ವಿಚಾರಗಳನ್ನು ಕೊಡ್ರಿ. ಜನ ಸ್ವೀಕಾರ ಮಾಡ್ತಾರೋ. ಸಮಾಜ ಎಂದೂ ಕೆಟ್ಟಿಲ್ಲ. ನಾವು ಅಂತಿರ್ತಾವೆ, ಹಳೆದೆಲ್ಲ ಚಲೋ, ಹೊಸದೆಲ್ಲ ಕೆಟ್ಟು, ಅಥವಾ ಹಳೆದೆಲ್ಲ ಸರಿ ಇಲ್ಲ, ಹೊಸದೆಲ್ಲ ಸರಿ. ಹಂಗಲ್ಲ. ಯಾವಾಗಲೂ ಸಮಾಜದಲ್ಲಿ ಎಲ್ಲ ಸ್ಥಳದ ಜನ ಇದ್ದೇ ಇರ್ತಾರೆ. ರಾಮ ಇರುವಾಗ ಕೂಡ ರಾವಣ ಇದ್ದ, ಸೊ ಅಷ್ಟೇ ಅರ್ಥ ಅದು. ಸೊ ಯಾವಾಗಲೂ ಎಲ್ಲ ಕಾಲದಲ್ಲಿ ಇರ್ತಾರೆ. ಸ್ವಲ್ಪ ವೇರಿಯೇಷನ್ಸ್ ಆಗ್ತೈತಿ ಪರ್ಸೆಂಟೇಜಲ್ಲಿ. ಬಟ್ ಈಗಿನ ಸಮಾಜ ಹೆಂಗೈತಂದ್ರೆ ಭಾಳ ಮಂದಿ ಚಲೋ ಅದ. 90ರಿಂದ 95% ಮಂದಿ ಚಲೋ ಅದಾರ. 5% ಜನ ಸದ್ದು ಮಾಡೋದ್ರು. ಆದ್ರೆ 95 ಜನ ನಾವು ಒಟ್ಟಾದ್ರೆ 5 ಜನರು ಕೇಳಿಸೋದಿಲ್ಲ. ಹಾಗಾಗಿ ಒಳ್ಳೆತನ ಒಟ್ಟಾಗಬೇಕು, ಒಳ್ಳೆಯವರು ಒಟ್ಟಾಗಬೇಕು ಅಂತ ಕೆಲಸವನ್ನೇ ಪತ್ರಿಕೆ ಮಾಡಲಿ. ಶಶಾಂಕ್ ಮಾಡಿಯವರು, ಪವನ್ ಕನಗಲಿ ಅವ್ರ ನೇತೃತ್ವದಲ್ಲಿ ಅಂತ ಕೆಲಸವನ್ನೆಲ್ಲ ಮಾಡಲಿ. ಇದು ಗಣ್ಯರ ಸಭೆ, ಇದು ಎಲ್ಲ ನೀವು ಮೇಲೆ ಕೂತ್ಕೋಬೇಕಾಗಿತ್ತು. ಸೊ ಗಣ್ಯರ ಸಭೆ, ಇಂಥ ಸಭೆಗೆ ನನ್ನನ್ನು ಆಹ್ವಾನಿಸಿ 2 ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವನ್ ಕನಗಲಿ ಅವರಿಗೆ, ಶಶಾಂಕ್ ಮಾಡಿಯವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರ. ಪವನ್ ಕನಗಲಿ ಸರ್ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಲೀಡರ್ ಇಸ್ ಒನ್ ಹೂ ನೋಸ್ ಆ್ಯಂಡ್ ಶೋಸ್ ಹಿಸ್ ವೇ ಅಂತಾರೆ. ಆ ಥರನೇ ಪವನ್ ಸರ್ ಅವರು ಈಗೆಲ್ಲ ಅವರ ಬಗ್ಗೆ ಹೇಳಿದ್ದಕ್ಕೆ ನೋಡಿದರೆ ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವರು ತುಂಬ ಜನರಿಗೆ ಮಾರ್ಗದರ್ಶನವನ್ನು ಕೊಡ್ತಾರೆ ಅನಿಸ್ತಾ ಇದೆ. ಸೊ 13 ಇಯರ್ಸಿಂದ ಈ ಯುವವಾಣಿಯನ್ನು ನಡೆಸ್ತಾ ಇದ್ದಾರೆ ಅಂದರೆ ದಿಸ್ ಇಸ್ ಅ ವೆರಿ ಕಮೆಂಡೇಬಲ್ ಜಾಬ್. ತುಂಬ ಕಾಂಗ್ರ್ಯಾಚುಲೇಷನ್ಸ್ ಸರ್ ನಿಮಗೆ. ಮತ್ತು ಈ ಹೊಸ ಚೈತ್ರದ ಚಿಗುರು ಅಂತ ಹೇಳಿ ಮ್ಯಾಗ್ಝಿನ್ ಅನಾವರಣಕ್ಕೆ ಕರೆದಿದ್ದಕ್ಕೆ ನನಗೂ ಈ ಒಂದು ಸಮಾರಂಭಕ್ಕೆ ಪಾರ್ಟಿಸಿಪೇಟ್ ಆಗಿದ್ದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹಾಗೂ ಈ ಕೆಫೆ ನಿರ್ವಾಣ ಅಲ್ಲಿ ಬರೆದಿದ್ದಿದೆ ರೀಡ್ ಆ್ಯಂಡ್ ರಿಲ್ಯಾಕ್ಸ್. ಆ್ಯಕ್ಚುಲಿ ಇವಾಗ ಎಲ್ಲರೂ ಇಷ್ಟು ಮೊಬೈಲಿಗೆ ನಾವು ಅಕಸ್ಟಮ್ಡ್ ಆಗಿದ್ದೇವೆ ಅಂದರೆ ಕಂಟಿನ್ಯೂಸ್ ಮೊಬೈಲ್ ಆಪರೇಷನ್ ಅದೆಲ್ಲ, ಅದಕ್ಕೆ ಸ್ವಲ್ಪ ಸೈಡ್ ಇಟ್ಟು ಈ ಥರ ಕೆಫೆಗಳಲ್ಲಿ ಬುಕ್ಸನ್ನಿಟ್ಟು, ಮ್ಯಾಗ್ಝಿನ್ಸನ್ನಿಟ್ಟು ಓದಲಿಕ್ಕೆ ಅವಕಾಶ ಕೊಟ್ಟು ಕೆಫೆದ ಒಂದು ಅಟ್ಮಾಸ್ಫಿಯರನ್ನು ಎಂಜಾಯ್ ಮಾಡುವಂಥ ಅವಕಾಶ ಮಾಡಿಸ್ತಾ ಇದ್ದಾರೆ ಸಂಕೇಶ್ವರದ ಊರಲ್ಲಿ. ಸೊ ಇದು ಒಂದು ಅಪ್ರಿಷಿಯೇಬಲ್ ವರ್ಕ್ ಆಗಿದೆ. ಸೊ ಇದೇ ಥರ ಕಂಟಿನ್ಯೂ ಮಾಡಿ ಸರ್. ಆ್ಯಂಡ್ ನನಗೆ ಈ ಥರ ಸಭೆಯಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ. ಸೊ ದಿಸ್ ಈಸ್ ಆ್ಯನ್ ಇನಿಷಿಯೇಟಿವ್ ವಾಟ್ ಐ ಆಮ್ ಡೂಯಿಂಗ್ ನೌ. ಎನಿವೇಸ್, ಥ್ಯಾಂಕ್ ಯು ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ. ಮೊದಲೇ ವಂದಾರ್ಪಣೆಗಿಂತ ಮತ್ತು ಯುವವಾಣಿ 2 ಮಾತು ಹೇಳ್ಬೇಕಾದ್ರೆ, ಸಂಕೇಶ್ವರದಾಗ ಯುವವಾಣಿ ಶುರು ಮಾಡ್ಬೇಕಾದ್ರೆ 13 ವರ್ಷ ಹಿಂದೆ ಎಲ್ಲ ಪತ್ರಕರ್ತರ ಸಹಯೋಗದಿಂದಲೂ ಶುರುವಾಗಿತ್ತು.
ವಿಶೇಷವಾಗಿ ಹಿರಿಯರಾದ ಮೂಮೇನ್ ಆಗಲಿ ಮಂಜುಲಿ ಸರ್ ಆಗಲಿ ಇವ್ರ ಪ್ರೇರಣೆಯಿಂದ ಶುರು ಆಗ್ತದೆ. ಬರಿಬೇಕಾದ್ರೆ ಹಿಂಗೆ ಪರಿಸ್ಥಿತಿ ಮೂವಿನ ನಾ ಇಬ್ಬರು ಪತ್ರಿಕೆ ನಡೆಸಿದ್ವಿ. ನಾ ಇಂಗ್ಲೀಷ್ ಮೀಡಿಯಂ ಇದ್ರೆ ಅವ್ನು ಮರಾಠಿ ಮೀಡಿಯಂ, ಇಬ್ರು ಕೂಡ ಕನ್ನಡ ಪತ್ರಿಕೆ ತೆಗೆದಿದ್ರು. ಇಬ್ರು ಕೂಡ ಕನ್ನಡ ಪತ್ರಿಕೆ ತೆಗೆದ್ರೆ ಮೈನ್ ಫೋನ್ ಹಚ್ಚೋದು ನಮ್ಗೆ ಫೋನ್ ಹಿಡಿದ್ಗಳು ಒತ್ತಕ್ಷರಗಳು ಅಲ್ಲಿ ತಪ್ಪಿದ್ರಿ ಇಲ್ಲಿ ತಪ್ಪಿದ್ರಿ ಇದನ್ನೇ ಹೇಳಕ್ ಹಚ್ಚೋ ಸುದ್ದಿ ನಗಿ ತಿಳ್ಗಿದ್ದೆ. ನಮ್ಮ ಅದು ಬಹುತೇಕ ಟೈಫಾಯ್ಡ್ ತಪ್ಪಿದಾರೆ ನಮ್ಮ ತಪ್ಪ ಯಾಕೆ ಹೇಳಕ್ ಹೋಗೋನು ಹಿಂಗಾಗಿ ಹೆಂಗೋ ನಡ್ಸೋದು ಬಂದ್ವಿ. ಆಮೇಲೆ ಶಶಾಂಕತ ಹ್ಯಾಂಡ್ ಶೇಕ್ ಮ್ಯಾಗ ದಿನದಿಂದ ದಿನ ಪತ್ರಿಕೆ ಸುಧಾರಣೆ ಹಾಕೋದು ಬರ್ತದೆ. ಈ ಪತ್ರಿಕೆ 13 ವರ್ಷದೊಳಗೆ ದೀಪಾವಳಿ ವಿಶೇಷಾಂಕದಿಂದ ಗುರುತಿಸ್ಕೊಂಡು ಬಂದಿತ್ತು. ಪ್ರತಿ ಸಲ ಮುಖಪುಟ ರಾಜಕೀಯವಾಗಿ ಅಥವಾ ಸಮಾಜ ಸೇವಕರಾಗಲಿ, ಉದಾಹರಣೆಗಾಗಿ ಸುಧಾಮೂರ್ತಿ ಅವ್ರದ್ದು 2 ವರ್ಷದಿಂದ ಹಾಕಿದ್ವಿ. ಲಾಸ್ಟ್ ಇಯರ್ ದಿವಂಗತ ಉಮೇಶ್ ಕತ್ತಿ ಅವ್ರದ್ದು ಹಾಕಿದ್ವಿ. ಆಮೇಲೆ ಅದಕ್ಕಿಂತ ಮೊದಲು ಬೈ ಎಲೆಕ್ಷನ್ದಾಗ ಗಣೇಶ್ ಹುಕ್ಕೇರಿ ಅವ್ರದ್ದೊಂದು 7-8 ವರ್ಷದಿಂದ ಹಾಕಿದ್ವಿ. ಹಾಗೆ ಸತೀಶ್ ಜಾರಕಿಹೊಳಿ ಅವ್ರದ್ದು ನಮ್ದು 2013ನೇ ಸಂಚಿಕೆಗೆ ಅವ್ರದ್ದು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ ಅಂದ್ಕೊಂಡು ಅವ್ರದ್ದು ಮೊದಲು ಹಾಕಿ ವಿಶೇಷ ಸಂಚಿಕೆ ಶುರು ಮಾಡಿ ಅದಕ್ಕೆ ಕ್ರಮೇಣ ಕಡಿಮೆ ಮಾಡ್ಕೋದು ಬರತ್ತೀವಿ. ಯಾಕಂದ್ರೆ ರಾಜಕಾರಣದಾಗ ಈಗ ಬರೆಯುವಂಥದ್ದು ಏನು ಉಳಿದಿಲ್ಲ, ಮತ್ತು ಅದು ಏನಾದ್ರದ ವಿಮರ್ಶನೆ ಮಾಡುವಂಥ ಪರಿಸ್ಥಿತಿನೂ ಇಲ್ಲ ಅಂದ್ಕೊಳ್ಳಿ. ಉಗಾದಿ ಸಂಚಿಕೆ ಮುಖಪುಟಕ್ಕೆ ಯಾವುದೂ ಇಲ್ದನ್ನ ತೆಗೆದಿರು. ನಮ್ದು ವಿಶೇಷ ಸಂಚಿಕೆ ಬರಾಯಿದೆ ಅಂದ್ರೆ ಮಂದಿ ಒಳಗೆ ನಿಂತಕ್ಕಿಂತ ಮುಖಪುಟಕ್ಕೆ ಏನು ಬರ್ದಿದೆ ಅನ್ನೋದು ತಲೆಯಾಗ ಬಾಳತ್ತಿ. ಮುಖಪುಟ ಯಾರು ಹಾಕಾಗ್ತಾರೋ ಇವತ್ತಿನ ಮಟ್ಟ ಆಶ್ಚರ್ಯ ಆಯ್ತು. ಎಷ್ಟು ಮಂದಿ ನಾವು ಮುಖಪುಟ ಹಾಕಿದೀವಿ, ಯಾವುದೋ ಕಡೆ ಒಂದು ರೂಪಾಯಿನ ತಗೊಂಡೇವಿ ನಾವು. ನಾವು ವಿಶೇಷ ಮತ್ತು ಈ ಸಲ ಪ್ಲೇನ್ ತೆಗಿಯೋದಕ್ಕಿಂತ ಚಿಗುರದು ಹಾಕಿದೇವೆ ಅಂದ್ಕೊಳ್ಳಿ. ನನಗೂ ಒಂದು ಶಾರ್ಟಿಗೆ ಅದನ್ನ ಅಪ್ರೂವ್ ಕೊಟ್ಟ ಈ ಸಲ ವಿಶೇಷ ಸಂಚಿಕೆ ಯುಗಾದಿ ಭಾಳ ಸುಂದರವಾಗಿ ಬಂದೈತಿ. ಆದ್ರೆ ಇದು ವಿಶೇಷಾಂಕ ಹೆಂಗೆ ಸುಂದರ ಬರ್ತೈತೆ ಹಂಗೆ ನಮ್ಮ ವಾರ ಪತ್ರಿಕೆ ಅಷ್ಟು ಇದು ಬರುದಿಲ್ಲ. ಕಾಂಟ್ರವರ್ಷಿಯಲ್ ಇರ್ತವೆ ಖಾಯಂ ಕಾಂಟ್ರವರ್ಷಿಯಲ್ ಅಂದ್ರೆ ಹೆಂಗೈತಿ, ನಮ್ಮ ಸುತ್ತಮುತ್ತ ಯಾರಾದ್ರೂ ಅವದ ಬರೆಯಾಕತ್ತಿಲ್ಲ ಪರಿಸ್ಥಿತಿ ಹಿಂಗೆ. ಇಲ್ಲಿ ಯಾರು ಮುಂದಿದ್ದಾರೆ ಎಲ್ಲಾರ್ದು ನಾವು ಗೊತ್ತಕ್ಕೆ ಬರ್ತೇವೆ ನಾವು. ಖರೆ ಸಂಕೇಶ್ವರ ಅಂತ ಊರಾಗಲಿ ಸುತ್ತಮುತ್ತ ಹಳ್ಳ್ಯಾಗ ಈ ಪತ್ರಿಕೆಗ ನಮ್ಮ ಪತ್ರಿಕಾ ಏನು ಸ್ವಾತಂತ್ರ್ಯ ಐತಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ ಮತ್ತು ಮಠಗಳಾಗಲಿ. ನಾವಿನ್ನೂ ಮಠ ಕೆಟ್ಟದಾಗಿ ಬರೋದಾಗಲಿ ಅಥವಾ ಚಲೋದಾಗಿ ಬರೋದಾಗಲಿ ಏನೋ ಬರೋದ್ರು ಸಹಿತ ನಮಗೆ ಕಾಂಟ್ರವರ್ಸಿ ಇನ್ನೂ ಮಟ್ಟ 13 ವರ್ಷನಾಗ ಎಂದೂ ಆಗಿಲ್ಲ. ಇದು ದಿನಪತ್ರಿಕೆದವ್ರಿಗೂ ಅನ್ವಯ ಆಗ್ತಿದೆ. ಯಾಕಂದ್ರೆ ನಾನು ಗೌರವ ಅಧ್ಯಕ್ಷ ಅದೇನೆ ಪ್ರೆಸ್ ಕ್ಲಬ್. ಇದೊಂದು ವಿಚಿತ್ರನ ಒಂದು ವಾರ ಪತ್ರಿಕೆ ಸಂಪಾದಕ ದಿನಪತ್ರಿಕೆ ಸಂಘದ ಗೌರವ ಅಧ್ಯಕ್ಷ ಆಗ್ಯಾವ. ಇವ್ರು ಯಾಕೆ ಕೊಟ್ಟಿದಾರ ಅಂದ್ರೆ ಇವ್ರಿಗೆ ನನ್ನ ಮ್ಯಾಗ ಅಷ್ಟು ವಿಶ್ವಾಸ ಇದ್ದಾಗ ಸೀನಿಯರ್ಸ್ ಎಲ್ಲ ಕೊಟ್ಟು ಗೌರವ ಅಧ್ಯಕ್ಷ ಮಾಡಿದವರು. ಆದ್ರೆ ಅವರಾದ್ರೂ ಸಹಿತ ಪತ್ರಿಕೆ ಒಳಗ ಒಂದು ಕೆಟ್ಟ ಬರೀತಾರೋ ಒಂದು ಚಲೋ ಬರೀತಾರೋ ಅದಕ್ಕೂ ಕೂಡ ನಮ್ಮ ಊರಾಗಿನ ಎಲ್ಲ ಮಾನ್ಯರಾಗಲಿ ಮತ್ತು ಮಠಾಧಿಕಾರಿಗಳಾಗಲಿ ಆಮೇಲೆ ಸಂಘ ಸಂಸ್ಥೆಗಳಾಗಲಿ ಇನ್ನೂ ಮಟ್ಟ ಯಾವುದೇ ನನ್ನ ತಿಳುವಳಿಕೆ ಇರೋದ್ರೊಳಗ ಯಾವುದೂ ಕಾಂಟ್ರವರ್ಸಿ ಆಗಿಲ್ಲ. ಯಾರ ಬರೋದ್ರು ಸಹಿತ ಅದನ್ನ ತಪ್ಪನ್ನ ತಿಳ್ಕೊಂಡು ಅದನ್ನ ಸುಧಾರಣೆ ಮಾಡಕಂತ ನೋಡ್ತಾರೆ. ಹಿಂಗಾಗಿ ನಮಗೂ ಪತ್ರಿಕೆ ಒಳಗ ಯಾವುದೂ ತಪ್ಪುಗಳನ್ನ ಎತ್ತಿ ಹಿಡಿಯಕ್ಕೆ ನಮಗೂ ಏನು ಇನ್ನೂ ಮಟ್ಟ ಪ್ರಾಬ್ಲಮ್ ಅನ್ಸಿಲ್ಲ. ಇನ್ನು 14ನೇ ಕಾರ್ಯಕ್ರಮ ಬರಬೇಕಾದ್ರೆ ಮೊದಲೇದಾಗಿ ಪರಮ ಪೂಜ್ಯ ಜಿಲಿಂಗೇಶ್ವರ ಸ್ವಾಮೀಜಿ ಅವರು ಮಂಗಳೂರಿಗೆ ಹೋಗಿದ್ರು. ಅವ್ರು ನಮ್ಮ ಕಾರ್ಯಕ್ರಮ ಅಂದ್ಕೊಳ್ಳ ಯಾವುದೇ ಪರಿಸ್ಥಿತಿದಾಗ 2 ದಿನ ಬರತ್ತನು ಮತ್ತು 11 ಗಂಟೆಗೆ ಅಂದ್ರೆ ಬರ್ತಂತ ನಾವು ಈ 13 ವರ್ಷ ಸಂಚಿಕೆಗಳನ್ನು ತೆಗೆದ್ರೆ ಮೊದಲೇ ಪುಟಕ್ಕೆ ನಮ್ಮ ತಾಲೂಕಿನ ಎಲ್ಲ ಸ್ವಾಮಿಗಳದ್ದು ಫೋಟೋ ಹಾಕಿನ ಮುಂದೆ ಶುರು ಮಾಡೋದು ಇವತ್ತಿನ ಮಟ್ಟ. ಆದರೆ ಯಾವುದೇ ಸ್ವಾಮಿಗಳ ಜೊತೆ ಇನ್ನೂ ಒಂದಿಟ ದೂರ ಮಾಡಿ ನಾವು ಮಾತಾಡಿದ್ವಿ. ಆದರೆ ಈ ಸ್ವಾಮಿಗಳು ಆಧುನಿಕವಾಗಿ ನಮ್ಮ ಜೊತೆ ಖಾಯಂ ನೇರ ಸಂಪರ್ಕನಾಗ ಇರ್ತಾರೆ ಅಂದ್ಕೊಳ್ಳಿ. ನಮಗೂ ಸಲಿಗೆದಿಂದ ಅವ್ರಿಗೆ ಫೋನ್ ಮ್ಯಾಗ ನಾವು ಆಮಂತ್ರಣ ಕೊಟ್ಟಿವಿ. ನಮ್ಮ ಆಮಂತ್ರಣಕ್ಕೆ ಹೋಗ್ಕೊಟ್ಟಿಲ್ಲಿ ಬಂದಿರ್ತಾರೆ ಅವ್ರಿಗೆ ಮೊದಲೇದಾಗಿ ಧನ್ಯವಾದಗಳು. ಎರಡನೇದಾಗಿ ಶೀತಲ್ ಶೆಟ್ಟಿ ಅವ್ರು ಮೇಡಮ್ ಅವ್ರದ್ದು ಮೊದಲಿಂದ ನಾನು ಟಿವಿ ರಾತ್ರಿ 2-3 ಮಟ್ಟ ನೋಡ್ತೀನಿ. ರಿಪೀಟ್ ಇದ್ರು ನೋಡೋಣ, ರಿಪೀಟ್ ಟೆಲಿಕಾಸ್ಟ್ ಇದ್ರು ನೋಡೋಣ. ಯಾಕಂದ್ರೆ ನ್ಯೂಸ್ ನಾನು ಮೊದಲೇ ಟೈಮ್ ತೀರ್ತಾರಲ್ಲ 2ನೇ ಟೈಮ್ ನೋಡೋದ ಮತ್ತು 3-4 ಗಂಟೆ ನೋಡ್ತೀನಿ. ಅವಾಗ ಟಿವಿನಾಗ ಒಂದೇ ಚಾನಲ್ ಇತ್ತು, ಉಳಿದು ಭಾಳ ಚಾನಲ್ ಕಡಿಮೆ ಇತ್ತು. ಆ ಟೈಮಿಂದ ಅವ್ರು ಫಾಲೋ ಮಾಡ್ಕೊಂಡು ಬಂದು ಇನ್ಸ್ಟಾಗ್ರಾಮ್ನಾಗೂ ಸಹಿತ ಅವ್ರು ಸೋಷಿಯಲ್ ಇಶ್ಯೂಸಲ್ಲಾಗಿ ಅವ್ರ ಕನ್ಸರ್ನ್ ನೋಡಿ ಅವ್ರನ್ನ ಕರ್ಕೋಬೇಕಂತ ವಿಚಾರ ಮಾಡಿದ್ವಿ. ಆಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ರೆಹಮಾನ್ ಅವ್ರದ್ದು ಸೋಮ್ ಅವ್ರು ಕಾಂಟ್ಯಾಕ್ಟ್ ಕೊಟ್ಟರು, ಗೋಜಿ ಹುಕ್ಕೇರಿ ಅವರ. ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ಒಂದೇ ಮಾತಿ ಒಪ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ.
ಸಾರಿಕಾ ಮೇಡಮ್ ಮಾತಾಡೋದು ಎಲ್ಲಾನು ಮಾತಾಡ್ರು. ಅವ್ರಿಗೆ ಹೇಳ್ಬೇಕಾದ್ರೆ ಇಲ್ಲಿ ನಮ್ದು ಬಿಲ್ಡಿಂಗ್ ಕಾಣಿಸೈತಿ, ನಾವು ಹಲವಾರು ಕೆಲಸಗಳು ಮಾಡ್ತೀವಿ, ಅವ್ರ ಪಾತ್ರ ಎಲ್ಲದ್ರೊಳಗೆ ಐತೆ. ಅವ್ರ ತಮ್ಮದ ಬಗ್ಗೆ ಹೇಳ್ಬೇಕಾದ್ರೆ ಅವ್ರ ಶಾಪ್ ಅದಾರಂತ ಶಶಾಂಕ್ ಏದ, ಅದ ನಮ್ದು ಹೈವೇ ಮ್ಯಾಗ ಅದಿತಿ ಇನ್ಫಿನಿಟಿ ಅಂತ ಏನ್ ಟೈಲ್ಸ್ ಶೋರೂಮ್ ಐತೆ ಅದ ಮಾಲೀಕರು ಅವ್ರ. ಹೀಗಾಗಿ ಅವ್ರ ನಮ್ಮ ಪ್ರತಿಯೊಂದು ಪ್ರಾಜೆಕ್ಟಿಗೆ ಅವ್ರಿಂದ ಸಹಕಾರ ಭಾಳ ಐತಿ. ಯಾವುದೇ ಟೈಲ್ಸ್ ಆಗಲಿ, ನಮ್ಗೆ ಏನು ಬೇಕಾದ ಸ್ಯಾನಿಟರಿ ವೇರ್ಸ್ ಆಗಲಿ ಅಥವಾ ಏನು ಫಿಟ್ಟಿಂಗ್ಸ್ ಆಗಲಿ, ನಾವು ಯಾವ ಟೈಪ್ ಹೇಳ್ತೀವಿ, ಹೆಂಗೆ ಮಾಡ್ತೀವಿ ಎಲ್ಲ ನಮ್ಗೆ ಪ್ರೊವೈಡ್ ಮಾಡಿದ್ರೆ ಅವ್ರ ಸರ್ವಿಸ್ ಐತಿ. ಅದಲ್ಲದೆ ಅವ್ರು BNA ಅಧ್ಯಕ್ಷ ಅದ. BNA ಅಂದ್ರೆ ಬಿಸ್ನೆಸ್ ನೆಟ್ವರ್ಕ್ ಒಂದು ದೊಡ್ಡ ಸಂಸ್ಥೆ. ಈಗ ನಮ್ಮ ಫ್ರೆಂಡ್ಸ್ ಅದಾರ ಇಲ್ಲಿ ಕೊಲ್ಲಾಪುರ ಜಿಲ್ಲಾದಾಗ ಅದು ಪ್ರತಿ ವಾರ ಶುಕ್ರವಾರ ಕಾಣಿಸ್ತೈತಿ, ಬಹುತೇಕ ಮೀಟಿಂಗ್ ಆಗ್ತೈತಿ. ಎಲ್ಲ ಬಿಸ್ನೆಸ್ದವ್ರು ಅಷ್ಟೇ ಮೀಟಿಂಗ್ ಮಾಡ್ತಾರ. ಆಮೇಲೆ ಪ್ರತಿಯೊಂದು ಯಾರು ಎದುರು ವಿಶೇಷ ಅದಾರ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಟ್ಟ ಅದ್ರ ಸಲುವಾಗಿ ಯಾರ ಕೇಳಕ್ಕೆ ಬಂದ್ರೆ ಅವ್ರದೇ ರೆಕಮೆಂಡೇಶನ್ ಕೊಡ್ತಾರೆ. ಈ ಉದಾಹರಣೆಗಾಗಿ ಯಾರ್ದಾರ ಹಾಸ್ಪಿಟಲ್ ದೊಡ್ಡಬಂಗಿ ಸರ್ ಹೋಗಿ ಅಲ್ಲಿ ಒಂದು ತಾಸು ಹೇಳಿ ಬಂದ್ರಂದ್ರೆ ಯಾರಿಗೆ ಏನಾರು ರೋಗ ಬಂದ್ರು ದೊಡ್ಡಬಂಗಿ ಸರ್ ಕಡೆನ ಕಳ್ಸೋರು. ಹಿಂಗೆ ನೆಟ್ವರ್ಕ್ ಐತ. ಹಿಂಗಾಗಿ ಅದ್ರದ್ದು ಅಧ್ಯಕ್ಷ ಅದಾರ ಅವ್ರ. ಅದು ಬಿಟ್ಟು ಶೆಫ್ ಅದಾರ ಅಂದ್ರೆ ಸ್ಪೆಷಲ್ ಅದಾರ. ಅವ್ರನ್ನ ಏನಾರ ಸ್ಪೆಷಲ್ ಮಾಡೋದ್ರೆ UP27 ತರದ ಅಡಿಗೆ ಮಾಡಕ್ ಹಚ್ತಾರೆ. ಈ ನಮ್ದು ಕೆಫೆದ ಸೌಭಾಗ್ಯ ಇಂಥ ಶೆಫ್ ಅವ್ರು ಬಂದಿದ್ದಕ್ಕೆ ಅದಕ್ಕೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಆಮೇಲೆ ನಮ್ಮ ಊರಿನ ಎಲ್ಲ ಗಣ್ಯರಾದ ಬಂದು ಈ ಕಾರ್ಯಕ್ರಮ ಶೋಭೆ ತಂದಿದ್ದಕ್ಕೆ ಅವ್ರಿಗೂ ಧನ್ಯವಾದ ಹೇಳಿ. ಪತ್ರಿಕೆ ಉದ್ಯಮದ ಹಿಂಗಾಗಿ ನಮ್ಮ ಪರಿಸ್ಥಿತಿ ನಾವು ಕಮರ್ಷಿಯಲೈಸೇಷನ್ ಕಡೆ ಹೆಚ್ಚು ಕಮರ್ಷಿಯಲೈಸೇಷನ್ ಕಡೆ ಹೆಚ್ಚು ಹೋಗ್ಬೇಕಾದ್ರೆ ಮಂದಿ ಕಡೆಯಿಂದ ರೊಕ್ಕ ಮಾಡಿಸಲಾಗಿ ನಾವು ಬೇರೆ ಬೇರೆ ಹಾದಿ ಹುಡುಕ್ಬೇಕಾಗ್ತಿ, ಬ್ಲ್ಯಾಕ್ ಮೇಲ್ ಮಾಡ್ಬೇಕಾಗ್ತೈತಿ ಅಥವಾ ಹಿಂಗೆಲ್ಲ ಪರಿಸ್ಥಿತಿ ಬಂದ್ ಕೂತಿದ್ವು. ಹಿಂಗಾಗಿ ವಾರ ಪತ್ರಿಕೆ ಅಂದ್ಕೊಂಡು ಮಂದಿ ಹಂಗ ತಿಳ್ಕೊತಾರೆ. ಎಲ್ಲಪ್ಪ ವಾರ ಪತ್ರಿಕೆ ಅಂದ್ರೆ ಎಲ್ಲ ಇವ್ರು ಮಂದಿ ಕಡೆಯಿಂದ ಘೋಷಣೆ ಮಾಡಿನ ಎಲ್ಲ ನಡೆಸ್ತವ್ರು. 13 ವರ್ಷನಾಗ ನಮ್ದು ಹಿಂಗೆ ಪರಿಸ್ಥಿತಿ ಇದ್ಲ ಫಸ್ಟ್ ಟೈಮ್ ನಾವು ಇದು ಕಾರ್ಯಕ್ರಮ ಮಾಡತ್ತೀವಿ. ನಮ್ಮ ಪರಿಸ್ಥಿತಿ ಹಿಂಗೆ ಎಲ್ಲಾರು ಬೇರೆದವ್ರು ಹಂದ್ರದಾಗ ಹೋಗಿ ಜಾತ್ರೆ ಮಾಡ್ಕೊಂಡಿದ್ದೇವೆ ನಾವು. ಪತ್ರಿಕೆ ಆದಾಯದಿಂದ ಪತ್ರಿಕೆ ನಡೆಸೋದು ಭಾಳ ಕಠಿಣ ಐತಿ ಇವತ್ತಿನ ದಿವಸ. ನಮಗೆ ಹಲವಾರು ದಂಧೆ ಉದ್ಯೋಗಗಳು ಅದಾವ, ಅದರಿಂದ ದುಡ್ಡು ಹಾಕಿ ಮಾಡ್ತಿರ್ಬೇಕು, ಅದೇನು ಪ್ರಶ್ನೆ ಇಲ್ಲ. ಅದ್ರ ಪತ್ರಿಕೆ ದುಡ್ಡದಿಂದನೇ ಪತ್ರಿಕೆ ನಡೆಸೋದು ಭಾಳ ಕಷ್ಟ ಇದೆ. ಅದ್ರ ಇನ್ಕಮ್ ಆಗಲಿ ಅದ್ರ ಖರ್ಚಾಗಲಿ ಒಟ್ಟೆ ಮ್ಯಾಚ್ ಆಗೋದು. ಅದರ ಪತ್ರಿಕೆ ನಡೆಸೋದ್ರಿಂದ ನಮಗೆ ಯಾವುದೇ ಉದ್ಯೋಗ ಇರಲಿ, 108 ಉದ್ಯೋಗ ಮಾಡ್ತಿರ್ಬೇಕು ನಾವು, ಅದೆಲ್ಲ ವಿಷಯ ಬೇರೆ ಇರಲಿ. ಇವತ್ತು ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ವು, ನಿಮ್ಮ ಅಪ್ಪರ ಜರ್ನಲಿಸ್ಟ್ ಅದಾಗುತ್ತೆ ಹೇಳಪ್ಪ ಅರೇ ಹೇಳಕ್ಕೆ ನಮ್ಗೆ ಏನು ಮಾರ್ಗಿಲ್ಲ. ರಿಯಲ್ ಎಸ್ಟೇಟ್ ಅಥವಾ ಬ್ಯಾಂಕ್ ಐತಿ ಇದು ಹೇಳ್ಬಿಡಪ್ಪ, ನಾವು ಜರ್ನಲಿಸ್ಟ್ ಗೊತ್ತು. ಹೀಗಾಗಿ ನಮ್ಗೆ ಯುವವಾಣಿಯಿಂದ ನಮಗೂ ಗೌರವ ಭಾಳ ಹೆಚ್ಚಾಗೈತಿ. 2 ಮಾತು ಹೇಳಿ ಮುಗಿಸ್ತಾರೆ.